Are you ready? Yes, sir. How's the Josh? Yes, sir. How's the Josh? Yes, sir. ಜೈ ಶಂಭೋ. ವೇದಾಂತು ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವಿವತ್ತು ನೋಡ್ತಾ ಇರೋದು ನಿಮ್ಮ NCERT ಬುಕ್ ನ ಕೊನೆಯ ಚಾಪ್ಟರ್. ಆಲ್ರೆಡಿ ಸೆಮಿ ಕಂಡಕ್ಟರ್ ಆಗಾಗಿದೆ, ಹೀಗಾಗಿ ಒಂದೇ ಚಾಪ್ಟರ್ ಉಳ್ಕೊಂಡಿತ್ತು. ನ್ಯೂಕ್ಲಿಯೈ ಒಂದೇ ಉಳ್ಕೊಂಡಿತ್ತು. ನ್ಯೂಕ್ಲಿಯೈ ಏನಿತ್ತು ಅದನ್ನ ಇವತ್ತು ಮುಗಿಸ್ತಾ ಇದ್ದೇವೆ. ಈ ಚಾಪ್ಟರ್ ಮುಗಿತು ಅಂತಂದ್ರೆ ನಮ್ಮ ಸಿಲೆಬಸ್ ಕಂಪ್ಲೀಟ್ ಆದ ಹಾಗೆ ಆಗತ್ತೆ. ಈ ಚಾಪ್ಟರ್ ಏನಿದೆಯಲ್ವಾ, ಇದ್ರ ವಿಡಿಯೋ ನೋಡ್ಬೇಕಾದ್ರೆ, ಒನ್ ಶಾರ್ಟ್ ವಿಡಿಯೋ ನೋಡ್ಬೇಕಾದ್ರೆ ನೀವು 2x ನಲ್ಲಿ ಇಟ್ಕೊಂಡು ನೋಡಿ. ಮೈ ರೆಕಮೆಂಡೇಶನ್ ಇಸ್ 2x. ಯಾಕಪ್ಪ 2x ನಲ್ಲಿ ಅಂತಂದ್ರೆ ಎಕ್ಸಾಮ್ಗೆ ತುಂಬಾ ಟೈಮ್ ಇದೆ. ಸಪೋಸ್ ಈ ವಿಡಿಯೋ 1 ಗಂಟೆ ಇದ್ರೆ ನಿಮ್ಗೆ ಅದು ಅರ್ಧ ಗಂಟೆಲೆ ಮುಗಿದ್ ಬಿಡತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಹೀಗಾಗಿ ನಮ್ಗೆ ವಾಚ್ ಟೈಮ್ ಕಮ್ಮಿ ಬಂದ್ರೇನು ಅಡ್ಡಿಲ್ಲ, ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕು. ಹೀಗಾಗಿ ಈ ವಿಡಿಯೋವನ್ನ 2x ನಲ್ಲಿ ಇಟ್ಕೊಂಡು ನೋಡಿ, ಸರಿನಾ? ಇವಾಗ ಚಾಪ್ಟರ್ ಅನ್ನ ಶುರು ಮಾಡೋಣ. ಈ ಚಾಪ್ಟರ್ ಅನ್ನ ನಾವು ಎಕ್ಸಾಮ್ ದೃಷ್ಟಿಯಿಂದ ಸ್ಟಡಿ ಮಾಡ್ತಾ ಇರೋದ್ರಿಂದ ನಮಗೆ ಈ ಚಾಪ್ಟರ್ ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಮೊದಲನೇದು, ಇದರಲ್ಲಿ ಈ ಚಾಪ್ಟರ್ ನಿಂದ ಯಾವ ಯಾವ ಕ್ವಶನ್ ಬರುತ್ತೆ. ಒಟ್ಟ 2 ಕ್ವಶನ್ ಬರುತ್ತೆ. ಮೇ ಬಿ ಕ್ವಶನ್ ನಂಬರ್ 14 ಏನಿದೆಯೋ ಇದು ಈ ಚಾಪ್ಟರ್ ನಿಂದ ಬರುತ್ತೆ. ಹಾಗೇನೆ ಕ್ವಶನ್ ನಂಬರ್ 36 ಏನಿದೆಯೋ ಅದು ಇದೇ ಚಾಪ್ಟರ್ ನಿಂದ ಬರುತ್ತೆ. ಓಕೆನಾ? ಕ್ವಶನ್ ನಂಬರ್ 14 ಏನ್ ಬರುತ್ತೋ ಇದು MCQ ಬರುತ್ತೆ. ಹಾಗೆ 36th ಕ್ವಶನ್ ಏನಿದೆಯೋ ಇದು ಬರೋದು 3 ಮಾರ್ಕ್ ಕ್ವಶನ್. ಓಕೆ, 3 ಮಾರ್ಕ್ ಕ್ವಶನ್. ಸೊ ಎರಡೇ ಕ್ವಶನ್ ಇಲ್ಲಿಂದ ಬರೋದು, ಈ ಚಾಪ್ಟರ್ ನಿಂದ ಬರೋದು. ತುಂಬಾ ಲೋ ವೇಟೇಜ್ ಇರುವಂತ ಚಾಪ್ಟರ್. ಇದರಿಂದ 1 ಮಾರ್ಕ್, ಇದರಿಂದ 3 ಮಾರ್ಕ್, ಹೀಗಾಗಿ ಬರೀ 4 ಮಾರ್ಕ್ ಈ ಚಾಪ್ಟರ್ ಇಂದ ಬರೋದು. ಈ 3 ಮಾರ್ಕಿನ ಕ್ವಶನ್ ಏನಿದೆಯಲ್ವಾ, ಇದು ಮೋಸ್ಟ್ಲಿ ಯಾವ ಟಾಪಿಕ್ ಇಂದ ಕೇಳ್ತಾರೆ? ಇದೇ 3 ಟಾಪಿಕ್ ಇಂದ ಕೇಳ್ತಾರೆ. ಮೋಸ್ಟ್ಲಿ ಇದೇ 3 ಟಾಪಿಕ್ ಇಂದ ಕೇಳ್ತಾರೆ. ಈ 3 ಟಾಪಿಕ್ ಅನ್ನ ನೀವು ನೋಡ್ಕೊಂಡು ಹೋಗ್ಲೇಬೇಕು. ಓಕೆನಾ? ಅದರಲ್ಲಿ ಮೊದಲನೇದಿರೋದು ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್. ಹಂಗಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗೆ ಅವುಗಳ ನಡುವಿನ ಡಿಫರೆನ್ಸ್ ಬರೆಯೋಕೆ ನಿಮಗೆ ಬರಬೇಕು. ಓಕೆನಾ? ಇಲ್ಲಿ ನೆಕ್ಸ್ಟ್ ಟಾಪಿಕ್ ಇರುವಂತದ್ದು ಬೈಂಡಿಂಗ್ ಎನರ್ಜಿ ಅಂಡ್ ಮಾಸ್ ಡಿಫೆಕ್ಟ್. ಇದ್ರದ್ದು ಎರಡರದ್ದು ಮೀನಿಂಗ್ ಗೊತ್ತಿರ್ಬೇಕು ನಿಮ್ಗೆ. ಹಾಗಂದ್ರೆ ಏನು ಅಂತ ಗೊತ್ತಿರಬೇಕು, ಬೈಂಡಿಂಗ್ ಎನರ್ಜಿ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಮಾಸ್ ಡಿಫೆಕ್ಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಹಾಗೆ ಇವೆರಡಕ್ಕೂ ಸಂಬಂಧಪಟ್ಟಿರುವಂತ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನು ನೀವು ನೋಡ್ಕೊಂಡು ಹೋಗಬೇಕು. ಹಾಗೇನೆ ಇನ್ನಿರೋದು ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಕ್ವಶನ್ ಇರುತ್ತೆ. ಈ ನ್ಯೂಕ್ಲಿಯರ್ ಫೋರ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಥವಾ ಇದರ ಫೀಚರ್ಸ್ ಬರೀರಿ ಅಂತ. ಎರಡಕ್ಕೂ ಒಂದೇ ಆನ್ಸರ್, ಅದನ್ನೇ ಬರೆದುಕೊಂಡು ಹೋದ್ರೆ ಮುಗೀತು. ಸರಿನಾ? ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. NCERT ಪ್ರಕಾರ ಪ್ರತಿಯೊಂದು ಟಾಪಿಕ್ ಅನ್ನ ಹೆಕ್ಕಿ ಆ ಟಾಪಿಕ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. ಟಾಪಿಕ್ ಯಾವ ರೀತಿಯಾಗಿ ಅರ್ಥ ಮಾಡಿಸ್ತೇನೆ ಅಂತಂದ್ರೆ, ಅದು ಸೀದಾ, ಇದು ಬರೀ ಒನ್ ಶಾರ್ಟ್ ವಿಡಿಯೋ ರೀತಿಯಾಗಿರೋದಿಲ್ಲ, ಹೇಳಿರೋದು ಸೀದಾ ನಿಮ್ಮ ತಲೆಗೆ ಹೋಗೋದ್ರಿಂದ ಇದು ಹೆಡ್ ಶಾರ್ಟ್ ವಿಡಿಯೋ ರೀತಿ ಇರುತ್ತೆ. ಓಕೆನಾ? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಮ್ಮ ಚಾಪ್ಟರ್ ಅನ್ನ ಶುರು ಮಾಡೋಣ. ನಿಮಗೆ ಈ ನ್ಯೂಕ್ಲಿಯಸ್ ಅಂದ್ರೇನು ಎಲ್ಲ ಗೊತ್ತೇ ಇರುತ್ತೆ. ಒಂದಿಷ್ಟು ದೊಡ್ಡ ಆಟಮ್ ಇದ್ರೆ ಸೆಂಟರ್ ನಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಹೌದಾ? ಇನ್ ಹೇಗಿರುತ್ತೆ, ಇಡೀ ಆಟಮ್ ನ ಮಾಸ್ ಒಂದು 100 ಇದೆ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ನ್ಯೂಕ್ಲಿಯಸ್ ನ ಮಾಸ್ ಎಷ್ಟಿರುತ್ತೆ ಗೊತ್ತಾ? ಬರೀ ನ್ಯೂಕ್ಲಿಯಸ್ ನ ಮಾಸ್, ಸುತ್ತ ಇಲೆಕ್ಟ್ರಾನ್ ಎಲ್ಲ ಸುತ್ತ ಇರುತ್ತೆ, ಬಟ್ ಬರೀ ನ್ಯೂಕ್ಲಿಯರ್ ನ ಮಾಸ್ 99.9% ಮಾಸ್ ಬರೀ ನ್ಯೂಕ್ಲಿಯಸ್ ನಲ್ಲಿನೇ ಇರೋದು. ಓಕೆನಾ? ಸೊ ನ್ಯೂಕ್ಲಿಯಸ್ ಅನ್ನ ನಾವು ಹೇಗೆ ಕರಿಬಹುದು? ಒಂದು ಆಟಮ್ ನಲ್ಲಿ ಮಾಸ್, ಅತ್ಯಂತ ಹೆಚ್ಚು ಮಾಸ್ ಕಾನ್ಸಂಟ್ರೇಟ್ ಆಗಿರುವಂತಹ ಜಾಗವನ್ನ ನಾವು ನ್ಯೂಕ್ಲಿಯಸ್ ಅಂತ ಕರಿಬಹುದು. ಓಕೆ, ಎಲೆಕ್ಟ್ರಾನ್ಗೂ ಮಾಸ್ ಇರುತ್ತೆ, ಬಟ್ ತುಂಬಾ ಕಮ್ಮಿ ಇರುತ್ತೆ. ಸರಿನಾ? ಇವಾಗ ಈ ಮೇನ್ ಟಾಪಿಕ್ ಬರೋಣ. ನಾವ್ ಯಾವ್ದಾದ್ರು ಎಲಿಮೆಂಟ್ ಅನ್ನ ರಿಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ನಾವು ಈ ರೀತಿಯಾಗಿ ಮಾಡ್ಕೋತೀವಿ. ಓಕೆನಾ? ಎಕ್ಸ್ ಅನ್ನುವಂತ ಒಂದು ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿಯಾಗಿ ಬರ್ಕೊಂಡು ನಾವು ಮೇಲ್ಗಡೆಗೆ ಮಾಸ್ ನಂಬರ್ ಬರಿತೀವಿ, ಹಾಗೆ ಕೆಳಗಡೆಗೆ ಆಟಮಿಕ್ ನಂಬರ್ ಅನ್ನ ಬರಿತೀವಿ. ಆಟಮಿಕ್ ನಂಬರ್ ಅಂತಂದ್ರೇನು ಬರೆಯೋಣ. ಆಟಮಿಕ್ ನಂಬರ್ ಅಂತಂದ್ರೇನು? ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, ನಂಬರ್ ಆಫ್ ಪ್ರೋಟಾನ್ಸ್, ಅದು ಪೂರ್ತಿ ಬರೀರಿ. ನಂಬರ್ ಆಫ್ ಪ್ರೋಟಾನ್ಸ್, ಇದನ್ನ ನಾವು ಏನಂತ ಕರಿತೇವೆ? ಆಟಮಿಕ್ ನಂಬರ್ ಅಂತ ಕರಿತೇವೆ. ಓಕೆನಾ? ಇದನ್ನೇ ನಾವು ಆಟಮಿಕ್ ನಂಬರ್ ಅಂತ ಕರಿತೇವೆ. ಅದು ಪೂರ್ತಿ ಬರೀರಿ, ಎನ್ನೋ ಅಲ್ಲ, ನಂಬರ್, NUMBER. ಓಕೆ, ಆಟಮಿಕ್ ನಂಬರ್ ಅಂತ ಕರಿತೀವಿ. ಹಾಗೆ ಎ ಅಂತಂದ್ರೆ ಏನು? ಎ ಅಂತಂದ್ರೆ ಮಾಸ್ ನಂಬರ್. ಮಾಸ್ ನಂಬರ್ ಎ ಅಂತಂದ್ರೆ ಮಾಸ್ ನಂಬರ್. ಓಕೆ, ಮಾಸ್ ನಂಬರ್. ಮಾಸ್ ನಂಬರ್ ಅಂತಂದ್ರೆ ಏನು? ಇಲ್ಲಿ ನಾವೇನ್ ಬರ್ಕೊಂಡಿದೀವಿ, ಇಲ್ಲಿ ಏನ್ ಬರ್ಕೊಂಡಿದ್ವಿ? Z ಅಂದ್ರೆ ಬರೀ ನಂಬರ್ ಆಫ್ ಪ್ರೋಟಾನ್ಸ್. ಮಾಸ್ ನಂಬರ್ ಅಂತಂದ್ರೆ ನ್ಯೂಕ್ಲಿಯಸ್ ನಲ್ಲಿ ಏನೇನ್ ಇರ್ತಾವೋ ಎಲ್ಲದ್ರದ್ದು ನಂಬರ್, ಟೋಟಲ್ ನಂಬರ್. ನ್ಯೂಕ್ಲಿಯಸ್ ನಲ್ಲಿ ಏನೇನ್ ಇರ್ತಾರೆ? ನ್ಯೂಕ್ಲಿಯಸ್ ನಲ್ಲಿ ಪ್ರೋಟಾನ್ಸು ಇರುತ್ತೆ, ನ್ಯೂಟ್ರಾನ್ಸು ಇರುತ್ತೆ. ಆ ಪ್ರೋಟಾನ್ಸ್ ನಂಬರ್ ಮತ್ತೆ ನ್ಯೂಟ್ರಾನ್ಸ್ ನ ನಂಬರ್, ಎರಡು ನಂಬರ್ ಗಳನ್ನ ಸೇರಿಸಿದ್ರೆ ಏನ್ ಸಿಗುತ್ತೋ ಅದನ್ನ ನಾವು ಮಾಸ್ ನಂಬರ್ ಅಂತ ಕರಿತೇವೆ. ಓಕೆನಾ? ಆ ಪ್ರೋಟಾನ್ಸು ಮತ್ತೆ ನ್ಯೂಟ್ರಾನ್ಸ್ ಅನ್ನ ನಾವು ನ್ಯೂಕ್ಲಿಯಾನ್ಸ್ ಅಂತಾನು ಕರಿತೇವೆ. ಯಾಕೆ? ಅವೆರಡು ನ್ಯೂಕ್ಲಿಯಸ್ ನ ಒಳಗಿರುತ್ತೆ. ನ್ಯೂಕ್ಲಿಯಸ್ ನ ಒಳಗಿರೋದ್ರಿಂದ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅನ್ನ ನಾವು ಒಟ್ಟಾರೆಯಾಗಿ ನ್ಯೂಕ್ಲಿಯಾನ್ಸ್ ಅಂತ ಕರಿತೇವೆ. ಹೀಗಾಗಿ ಈ ಮಾಸ್ ನಂಬರ್ ಏನಿದೆಯೋ ಇದಂದ್ರೇನು? ಪ್ರೋಟಾನ್ ನಂಬರ್ ಮತ್ತೆ ನ್ಯೂಟ್ರಾನ್ ನಂಬರ್, ಹೌದಾ? ಹೀಗಾಗಿ ಇದನ್ನ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅಂತಾನೂ ಕರಿಬಹುದು. ಬಟ್ ಫಾರ್ ನಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಇದನ್ನ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತ ಬರೀತೇನೆ. ಓಕೆ,
ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತ ಬರೀತೇನೆ. ಓಕೆ, ಕ್ಲಿಯರ್? ಮಾಸ್ ನಂಬರ್ ಅಂದ್ರೇನು ಇದಂದ್ರೇನು ಅಂತ ಕ್ಲಿಯರ್. ಇವಾಗ ನಿಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಮಾತ್ರ ಬೇಕು. ಅವಾಗ ಏನ್ ಮಾಡ್ಕೋತೀರಾ, ಇದು ಇವೆರಡರದ್ದು ಟೋಟಲ್, ಪ್ರೋಟಾನು ಮತ್ತೆ ನ್ಯೂಟ್ರಾನ್ ಇನ್ ಟೋಟಲ್. ಇದು ಬರೀ ಪ್ರೋಟಾನ್ ಇನ್ ನಂಬರ್. ಹೌದಾ? ನ್ಯೂಟ್ರಾನ್ ಬೇಕು ಅಂದ್ರೆ ಏನ್ ಮಾಡ್ತೀರಾ, ನಂಬರ್ ಆಫ್ ನ್ಯೂಟ್ರಾನ್ ಬೇಕು ಅಂದ್ರೆ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡ್ರಪ್ಪ. ನಂಬರ್ ಆಫ್ ನ್ಯೂಟ್ರಾನ್ ಬೇಕು ಅಂತಂದ್ರೆ ಇದು ಟೋಟಲ್ ನಂಬರು, ಇದು ಬರೀ ಪ್ರೋಟಾನ್ ಇರೋ ನಂಬರು. ಹೀಗಾಗಿ ಟೋಟಲ್ ನಂಬರ್ ಇಂದ ಬರೀ ಪ್ರೋಟಾನ್ ನಂಬರ್ ಅನ್ನ ಮೈನಸ್ ಮಾಡ್ಕೊಂಡ್ರೆ ನಮ್ಗೆ ಆಬ್ವಿಯಸ್ಲಿ ನ್ಯೂಟ್ರಾನ್ ನ ನಂಬರ್ ಸಿಗತ್ತೆ. ಹೌದಾ? ಸೊ ಮಾಸ್ ನಂಬರ್ ನಿಂದ ಅಂದ್ರೆ ಟೋಟಲ್ ಅವೆರಡು ಇರುವಂತ ನಂಬರ್ ನಿಂದ ಬರೀ ಪ್ರೋಟಾನ್ಗಳ ಸಂಖ್ಯೆ ಅಂದ್ರೆ ಆಟಮಿಕ್ ನಂಬರ್ ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗತ್ತೆ. ಕ್ಲಿಯರ್? ಇವಾಗ ನೀವು ನಿಮ್ ಬ್ರೈನ್ ಯೂಸ್ ಮಾಡ್ಕೊಂಡು ಹೇಳಿ, ಈ ನ್ಯೂಕ್ಲಿಯಸ್ ನ ಚಾರ್ಜ್ ಇರುತ್ತಲ್ವಾ, ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ? ಆಬ್ವಿಯಸ್ಲಿ ಪಾಸಿಟಿವ್ ಇರುತ್ತೆ. ಯಾಕಂದ್ರೆ ನ್ಯೂಟ್ರಾನ್ಸ್ ಇರೋದು ಯಾವುದು? ನ್ಯೂಟ್ರಾನ್ಗೆ ಪಾಸಿಟಿವ್ ಚಾರ್ಜ್ ಇರೋಲ್ಲ, ನೆಗೆಟಿವ್ ಚಾರ್ಜ್ ಇರೋಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಈಗ ನ್ಯೂಟ್ರಾನ್ ಅಂತ ಕರಿತೀವಿ. ಮತ್ತೆ ಯಾರು ಇರ್ತಾರೆ ನ್ಯೂಕ್ಲಿಯಸ್ ನ ಒಳಗಡೆ? ಪ್ರೋಟಾನ್ ಇರ್ತಾನೆ. ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ನ ಒಳಗಿರತ್ತಾ? ಇಲ್ಲ, ಇಲೆಕ್ಟ್ರಾನ್ಸ್ ಹೊರಗಡೆ ಇರುತ್ತೆ. ಹೀಗಾಗಿ ಬರೇ ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ರೆ ನ್ಯೂಕ್ಲಿಯಸ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ? ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ. ಹೌದಾ? ಆಬ್ವಿಯಸ್ಲಿ ಅಷ್ಟೇ ಇರಬೇಕಾಯ್ತು. ಈಗ ನಾವು ಇಲೆಕ್ಟ್ರಾನ್ ನ ಚಾರ್ಜ್ ಅನ್ನ ನಾವು ಇ ಅಂತ ಕರಿತೀವಿ, ನೆಗೆಟಿವ್ ಚಾರ್ಜ್ ಅಲ್ವಾ ಇಲೆಕ್ಟ್ರಾನ್ ಚಾರ್ಜ್, ಹೀಗಾಗಿ ಮೈನಸ್ ಇ ಅಂತ ಕರಿತೀವಿ. ಹಾಗೆ ಪ್ರೋಟಾನ್ ಚಾರ್ಜ್ ಕೂಡ ಒಂದು ಇಲೆಕ್ಟ್ರಾನಿಗೆ ಎಷ್ಟು ಚಾರ್ಜ್ ಇರುತ್ತಲ್ವಾ ಅಷ್ಟೇ ಚಾರ್ಜು ಪ್ರೋಟಾನ್ಗೆ ಕೂಡ ಇರುತ್ತೆ, ಬಟ್ ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಹೀಗಾಗಿ ಪ್ರೋಟಾನ್ ನ ಚಾರ್ಜ್ ಅನ್ನ, ಒಂದು ಪ್ರೋಟಾನ್ ನ ಚಾರ್ಜ್ ಅನ್ನ ನಾವು ಈ ರೀತಿಯಾಗಿ ಕರಿಬಹುದು. ನ್ಯೂಕ್ಲಿಯಸ್ ನಲ್ಲಿ ಟೋಟಲ್ ಎಷ್ಟು ಪ್ರೋಟಾನ್ ಇರುತ್ತೆ? ಒಂದು ನ್ಯೂಕ್ಲಿಯಸ್ ನಲ್ಲಿ ಟೋಟಲ್ ಎಷ್ಟು ಪ್ರೋಟಾನ್ ಇರುತ್ತೆ? ಅದರ ಆಟಮಿಕ್ ನಂಬರ್ ಎಷ್ಟಿರುತ್ತೋ ಅಷ್ಟು ಪ್ರೋಟಾನ್ ಇರುತ್ತೆ. ಹೀಗಾಗಿ ನ್ಯೂಕ್ಲಿಯಸ್ ನ ಟೋಟಲ್ ಚಾರ್ಜ್ ಏನಾಗಬೇಕಾಯ್ತು? ನಂಬರ್ ಆಫ್ ಪ್ರೋಟಾನ್ಸ್ ಮತ್ತೆ ಒಂದು ನ್ಯೂಕ್ಲಿಯಸ್ ನ ಚಾರ್ಜ್ ಅಂದ್ರೆ ಈ ತಾನೆ. ಹೀಗಾಗಿ ಅವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಟೋಟಲ್ ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಏನಾಗಬೇಕು? ನ್ಯೂಕ್ಲಿಯಸ್ ಏನಾಗಬೇಕು? ಮೊದಲು ಎಷ್ಟು ಪ್ರೋಟಾನ್ಸ್ ಇದಾವೆ ಅಂತ ನೋಡ್ಬೇಕು. ಎಷ್ಟು ಪ್ರೋಟಾನ್ಸ್ ಇರುತ್ತೆ ನ್ಯೂಕ್ಲಿಯಸ್ ನಲ್ಲಿ? ಅದ್ರ ಆಟಮಿಕ್ ನಂಬರ್ ಎಷ್ಟಿರುತ್ತೋ ಅಷ್ಟಿರುತ್ತೆ. ಹೌದಾ? ಹಾಗೆ ಒಂದು ಪ್ರೋಟಾನ್ ನ ಚಾರ್ಜ್ ಎಷ್ಟು? ಇಲೆಕ್ಟ್ರಾನಿಗೆ ಎಷ್ಟು ಚಾರ್ಜ್ ಇರುತ್ತೋ ಅಷ್ಟೇ ಇರುತ್ತೆ, ಬಟ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹೀಗಾಗಿ ಪ್ಲಸ್ ಇ ಅನ್ನೋದು ಇದು. ಸೊ ಟೋಟಲ್ ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಎಷ್ಟಿರುತ್ತೆ? ಪ್ಲಸ್ ಝೆಡ್ ಇ ಆಗಿರುತ್ತೆ. ಇವಾಗ ಬೇಸಿಕ್ಸ್ ಎಲ್ಲ ನಾವು ತಿಳ್ಕೊಂಡಿದ್ದೇವೆ. ಇವಾಗ ಒಂದ್ ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಹೋಗೋಣ. ಕ್ಲಿಯರ್? ಇವಾಗ ಈ ಆಟಮ್ ಇರತ್ತಲ್ವಾ, ಆ ಆಟಮ್ ನ ಮಾಸ್ ಅನ್ನೆಲ್ಲ ಯಾವ ರೀತಿಯಾಗಿ ಲೆಕ್ಕ ಮಾಡ್ತಾರೆ? ಕೆಜಿಲ್ ಹೇಳಕ್ಕಾಗತ್ತಾ ಸ್ವಾಮಿ? ಏನ್ ಕೆಜಿಲ್ ಹೇಳಕ್ಕೆ ಅದೇನ್ ಟೊಮೆಟೊನಾ ಅಥವಾ ಪೊಟ್ಯಾಟೋನಾ? ಕೆಜಿಲ್ ಹೇಳಕ್ಕೆಲ್ಲ ಆಗಲ್ಲ. ಸೊ ಆಟಮ್ ನ ಮಾಸ್ ಅನ್ನ ಹೇಳೋದಕ್ಕೆ ಕೆಜಿಲಿ 10 ಪವರ್ ಮೈನಸ್ ಲೆಕ್ಕದಲ್ಲೆಲ್ಲ ಹೋದ್ರೆ ಆವಾಗ ಹೇಳ್ಬೋದಪ್ಪ, ಕೆಜಿಲ್ ಹೇಳ್ಬೋದು. ಬಟ್ ಸ್ಟಿಲ್ ಆಟಮ್ ನ ಮಾಸ್ ಅನ್ನ ಹೇಳ್ಕೊಡಕ್ಕೆ ಒಂದು ಚಿಕ್ಕ ಯೂನಿಟ್ ಅನ್ನ ಡಿಫೈನ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಅದು ತುಂಬಾ ಚಿಕ್ಕ ಮಾಸ್ ಅನ್ನ ಲೆಕ್ಕ ಮಾಡೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ಕೋತೀವಿ. ಯಾವ್ದಪ್ಪ ಅಂತಂದ್ರೆ ಆಟಮಿಕ್ ಮಾಸ್ ಯೂನಿಟ್. ಅದನ್ನ ಶಾರ್ಟ್ ಆಗಿ AMU ಅಂತ ಕರೀತಾರೆ, ಆಟಮಿಕ್ ಮಾಸ್ ಯೂನಿಟ್. ಈಗ ಕೆಲವರಿಗೆ ಏನಾಯ್ತು, ಆಟಮಿಕ್ ಮಾಸ್ ಯೂನಿಟ್ ಅಂತ ಅಷ್ಟು ದೊಡ್ಡ ಬರೆಯೋದು ಬದಲು ಕೆಲವರು ಇದನ್ನ ಬರೆಯೋಕೆ ಶುರು ಮಾಡಿದ್ರು. ಕಡೆಗೆ ಅದು ಮುಂದೋಗ್ತಾ ಇದು 3 ಅಕ್ಷರ ಯಾರು ಬರೀತಾನೆ ಅಂತ ಬರೀ ಯು ಅಂತ ಬರೆಯೋದಕ್ಕೆ ಶುರು ಮಾಡಿದ್ರು. ಓಕೆನಾ? ಸೊ ಈಗ ಯು ಅಂತ ಬಂದ್ರು ಆಟಮಿಕ್ ಮಾಸ್ ಯೂನಿಟ್ ಅಂತ ನಾವು ಅಂದ್ಕೋಬೇಕು. ಓಕೆನಾ? ಏನಿದು ಆಟಮಿಕ್ ಮಾಸ್ ಯೂನಿಟ್? ಏನಪ್ಪಾ ಅಂತಂದ್ರೆ, ಈಗ ಕಾರ್ಬನ್ ಇರುತ್ತೆ, ಆ ಕಾರ್ಬನ್ ಬೇರೆ ಬೇರೆ ಐಸೋಟೋಪ್ಸ್ ಇರುತ್ತೆ. ಹೌದಾ? ಸೊ ಇದ್ರಲ್ಲಿ ನೀವು ಕಾರ್ಬನ್ 12 ನ ಆಟಮ್ ನ ತಕೊಂಡು ಅದನ್ನ 12 ಪಾರ್ಟ್ ಆಗಿ, ಅದರ ಮಾಸ್ ಅನ್ನ 12 ಪಾರ್ಟ್ ಆಗಿ ಮಾಡಿದ್ರೆ ಆವಾಗ ಏನ್ ಸಿಗುತ್ತೋ ಆವಾಗ ಸಿಗೋದನ್ನ ನಾವು ಒಂದು ಆಟಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಓಕೆನಾ? ಇದು ಹತ್ತತ್ರ ಒಂದು ಪ್ರೋಟಾನ್ ನ ಮಾಸ್ಗೆ ಈಕ್ವಲ್ ಆಗಿರುತ್ತೆ. ನಾಟ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಗಿರಲ್ಲ, ಬಟ್ ಹತ್ತತ್ರ ಒಂದು ಪ್ರೋಟಾನ್ ನ ಮಾಸ್ಗೆ ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ಪ್ರೋಟಾನ್ ನ ಮಾಸ್ ಎಷ್ಟು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ, ನ್ಯೂಟ್ರಾನ್ ನ ಮಾಸ್ ಎಷ್ಟು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ನ್ಯೂಮರಿಕಲ್ ಕೊಟ್ರೆ ಅವರೇ ಅದರಲ್ಲಿ ಕೊಡ್ತಾರೆ, ನೋಡಪ್ಪ ಪ್ರೋಟಾನ್ ನ ಮಾಸ್ ಇಷ್ಟಿರುತ್ತೆ, ನ್ಯೂಟ್ರಾನ್ ನ ಮಾಸ್ ಇಷ್ಟಿರುತ್ತೆ ಅಂತ ಅವರೇ ಕೊಡ್ತಾರೆ. ಓಕೆನಾ? ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಮೇನ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಒಂದು ಆಟಮಿಕ್ ಮಾಸ್ ಯೂನಿಟ್ ಅಂತಂದ್ರೆ ಏನು? ಒಂದು C12 ಆಟಮ್ ಅನ್ನ ಅಥವಾ ಕಾರ್ಬನ್ 12 ಆಟಮ್ ಅನ್ನ ತಗೊಂಡು
ಅದರ 1/12 ಪೋರ್ಷನ್ ಏನಿದೆಯೋ, ಅದರ ಮಾಸ್ ನ 1/12 ಪೋರ್ಷನ್ ಏನಿದೆಯೋ ಅದನ್ನ ನಾವು 1 ಆಟಮಿಕ್ ಯೂನಿಟ್ ಅಂತ ಕರಿತೀವಿ. ಕಾರ್ಬನ್ ಇಂದ ಒಂದು ಆಟಮ್ ಥಿಂಕ್ ಮಾಡಿ ಅದು ಎಷ್ಟು ಕಮ್ಮಿ ವೇಟ್ ಇರ್ಬೋದು ಅಂತ, ಅದ್ರ ಮಾಸ್ ಎಷ್ಟು ಕಮ್ಮಿ ಇರ್ಬೋದು ಅಂತ ಥಿಂಕ್ ಮಾಡಿ. ಇನ್ನು ಅದರನ್ನ 12 ಭಾಗ ಮಾಡಿ ಅದ್ರಲ್ಲಿ ಒಂದು ಭಾಗ ಎತ್ತಿದ್ರೆ 1 ಆಟಮಿಕ್ ಯೂನಿಟ್. ಸೊ ಆ 1 ಆಟಮಿಕ್ ಯೂನಿಟ್ ಅಂದ್ರೆ ಎಷ್ಟು ಕಡಿಮೆ ಮಾಸ್ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಟಾಪಿಕ್ ನೋಡೋಣ. ಐಸೋಟೋನ್, ಐಸೋಟೋಪ್ ಹಾಗೆ ಐಸೋಬಾರ್ ಬಗ್ಗೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನಿಮ್ಗೆ ಇಲ್ಲಿ ನಾನು ನೆನ್ಪಿಟ್ಕೊಳ್ಳೋಕೆ ಒಂದು ಈಸಿ ಆಗಿರುವಂತ ಟ್ರಿಕ್ ಹೇಳ್ಕೊಡ್ತೇನೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಸೆಕೆಂಡ್ ಲಾಸ್ಟ್ ಲೆಟರ್ ಮೂರನ್ನು ಬರ್ಕೊಳ್ಳಿ, ಸೆಕೆಂಡ್ ಲಾಸ್ಟ್ ಲೆಟರ್ ಅನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಸೆಕೆಂಡ್ ಲಾಸ್ಟ್ ಲೆಟರ್ ಅನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಐಸೋಟೋಪ್ ನಲ್ಲಿ ಏನ್ ಬಂದಿದೆ? ಪಿ ಬಂದಿದೆ. ಹೀಗಾಗಿ ಪ್ರೋಟಾನ್ಸ್ ಸೇಮ್ ಇರುತ್ತೆ, ಬಾಕಿಯವು ಡಿಫ್ರೆಂಟ್ ಇರುತ್ತೆ. ಐಸೋಟೋನ್ ನಲ್ಲಿ ಎನ್ ಬಂದಿದೆ, ಹೀಗಾಗಿ ನ್ಯೂಟ್ರಾನ್ಸ್ ಸೇಮ್ ಇರುತ್ತೆ, ಬಾಕಿಯವು ಡಿಫ್ರೆಂಟ್ ಇರುತ್ತೆ. ಐಸೋಬಾರ್ ನಲ್ಲಿ ಎ ಬಂದಿದೆ, ಹೀಗಾಗಿ ಎ ಅಂತಂದ್ರೆ ಆಲ್ ಅಂತ ಇಟ್ಕೊಳ್ಳಿ ತಲೆಯಲ್ಲಿ. ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇವುಗಳ ಟೋಟಲ್ ಏನ್ ಸಿಗುತ್ತೋ ಅದು ಸೇಮ್ ಇರುತ್ತೆ. ಓಕೆನಾ, ಸೊ ಇದರಲ್ಲಿ ಟೋಟಲ್ ಸಿಗೋದು ಸೇಮ್ ಇರುತ್ತೆ. ಟೋಟಲ್ ಅಂದ್ರೆ ನಾವೇನಂತ ಕರಿಬಹುದು? ಬರ್ದಿದ್ವಲ್ಲ, ಈ ರೀತಿಯಾಗಿ ಒಂದು ಎಲಿಮೆಂಟ್ ಅನ್ನು ಬರ್ಕೊಂಡಿದೀವಿ ಅಂತಂದ್ರೆ ಮೇಲ್ಗಡೆಗೆ ಮಾಸ್ ನಂಬರ್ ಬರ್ಕೋತೀವಿ, ಕೆಳಗಡೆಗೆ ಪ್ರೋಟಾನ್ಸ್ ನಂಬರ್ ಅಥವಾ ಇದನ್ನ ಆಟಮಿಕ್ ನಂಬರ್ ಅಂತ ಬರ್ಕೋತೀವಿ. ಹೌದಾ? ಎ ಅಂತಂದ್ರೆ ಏನು? ಎ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಹಾಗೆ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎರಡನ್ನು ಸೇರಿಸಿದಾಗ ಏನ್ ಸಿಗುತ್ತೋ ಅದು ನಮ್ಮ ಮಾಸ್ ನಂಬರ್. ಅದನ್ನ ನಾವು ಎ ನಿಂದ ಡಿನೋಟ್ ಮಾಡ್ತಿದೀವಿ. ಇಲ್ಲಿ ಎ ಇದೆ ಅಂದ್ರೆ ಇಲ್ಲಿ ಮಾಸ್ ನಂಬರ್ ಸೇಮ್ ಇರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಓಕೆನಾ, ಇಲ್ಲಿ ಮಾಸ್ ನಂಬರ್ ಸೇಮ್ ಇರುತ್ತೆ, ಬಾಕಿ ಡಿಫ್ರೆಂಟ್. ಇಲ್ಲಿ ನ್ಯೂಟ್ರಾನ್ ಸೇಮ್ ಇರುತ್ತೆ, ಬಾಕಿ ಡಿಫ್ರೆಂಟ್. ಇಲ್ಲಿ ಪ್ರೋಟಾನ್ ಸೇಮ್ ಇರುತ್ತೆ, ಬಾಕಿ ಡಿಫರೆಂಟ್. ಓಕೆನಾ, ಇವಾಗ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ. ಇದು ಕರೆಕ್ಟ್ ಆಗಿ ನೆನಪಿರ್ಲಿ ನಿಮಗೆ, ಸರಿನಾ? ಇವಾಗ ಇವು ಮೂರಕ್ಕೂ ಒಂದೊಂದು ಎಕ್ಸಾಂಪಲ್ ನೋಡ್ಕೊಂತ ಹೋಗೋಣ. ಐಸೋಟೋಪ್ ಅಂತ ಬಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ನೋಡ್ತೀನಿ. C12 ಮತ್ತೆ C14. ಓಕೆನಾ, ಎರಡು ಕಾರ್ಬನ್ನೇ C12 ಮತ್ತೆ C14. ಓಕೆನಾ, ಈಗ ಇಲ್ಲಿ ನೋಡೋದಾದ್ರೆ ಕಾರ್ಬನ್ ಇಂದ ಆಟಮಿಕ್ ನಂಬರ್ ಎಷ್ಟು? ಕಾರ್ಬನ್ ಇನ್ ಆಟಮಿಕ್ ನಂಬರ್ 6. ಹೌದಾ, ಕಾರ್ಬನ್ ಇನ್ ಆಟಮಿಕ್ ನಂಬರ್ 6. ಎರಡರಲ್ಲಿ ಐಸೋಟೋಪ್ ಅಂದ್ರೆ ಏನಾಗಬೇಕು? ಎರಡರದ್ದು ಆಟಮಿಕ್ ನಂಬರ್ ಸೇಮ್ ಇರಬೇಕು, ಬಾಕಿ ಡಿಫ್ರೆಂಟ್ ಇರಬೇಕು. ಹೌದಾ, ಸೊ ಆಟಮಿಕ್ ನಂಬರ್ ಸೇಮ್ ಇದೆ. ಒಂದೇನು C12, ಇನ್ನೊಂದು C14. ಇದು C12, ಇದು C14. ಹೀಗಾಗಿ ಇವುಗಳದ್ದು ಆಟಮಿಕ್ ನಂಬರ್ ಸೇಮ್ ಇದೆ. ಆಟಮಿಕ್ ನಂಬರ್ ಸೇಮ್ ಇರೋದ್ರಿಂದ ಎಲಿಮೆಂಟ್ ಕೂಡ ಸೇಮ್. ಪ್ರತಿ ಎಲಿಮೆಂಟ್ಗೂ ಪೀರಿಯಾಡಿಕ್ ಟೇಬಲ್ ನೋಡ್ತಾ ಹೋದ್ರೆ ನೀವು ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಆಟಮಿಕ್ ನಂಬರ್ ಇರುತ್ತೆ. ಕರೆಕ್ಟಾ? ಸೊ ಅದೇ ರೀತಿ ಫಿಕ್ಸ್ ಆಟಮಿಕ್ ನಂಬರ್ ಇರುತ್ತೆ. ಹೀಗಾಗಿ ಆಟಮಿಕ್ ನಂಬರ್ 6 ಯಾರದ್ದು ಕೇಳಿದ್ರೆ ಆಟಮಿಕ್ ನಂಬರ್ 6 ಇರೋದು ಬರೀ ಕಾರ್ಬನ್ ಇನ್ ಮಾತ್ರ. ಸೊ ಆಟಮಿಕ್ ನಂಬರ್ 6 ಇರೋದ್ರಿಂದ ಎಲಿಮೆಂಟ್ ನೇಮ್ ಕೂಡ ಸೇಮ್ ಇರುತ್ತೆ. ಬಟ್ ಇಲ್ಲಿ ಅದು ಆಟಮಿಕ್ ನಂಬರ್ ಬಿಟ್ಟು ಬಾಕಿ ಚೇಂಜ್ ಇರ್ಬೇಕು. ಹೌದಾ, ಹೀಗಾಗಿ ಇದು ಚೇಂಜ್ ಇದೆ, ಮಾಸ್ ನಂಬರ್ ಚೇಂಜ್ ಇದೆ. ನೆಕ್ಸ್ಟ್ ಐಸೋಟೋನ್ ಅಂತ ಬರೋಣ. ಐಸೋಟೋನ್ ನಲ್ಲಿ ಸೇಮ್ ಇರಬೇಕಾಗಿರೋದು ಯಾರು? ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇರಬೇಕು. ಸೊ ಇಲ್ಲಿ ನಾವೇನ್ ತಗೊಳ್ಳೋಣ? B12 ಮತ್ತೆ C13 ನ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ಐಸೋಟೋನ್ಗೆ. ಸೊ B12, ಬಿ ಅಂತಂದ್ರೆ ಬೋರಾನ್. ಬೋರಾನ್ 12 ಇಂದ ಎಷ್ಟಿರುತ್ತೆ? ಬೋರಾನ್ ಇದೆಷ್ಟು ಏನಂತಾರೆ ಅದಕ್ಕೆ ಆಟಮಿಕ್ ನಂಬರ್ ಎಷ್ಟು? ಪೀರಿಯಾಡಿಕ್ ಟೇಬಲ್ ನಂಬರ್ ನೋಡಿದ್ರೆ ಬೋರಾನ್ ನ ಆಟಮಿಕ್ ನಂಬರ್ 5. ಹೌದಾ, ಸೊ ಬೋರಾನ್ ಇಂದ ಆಟಮಿಕ್ ನಂಬರ್ 5 ಇರುತ್ತೆ. ಹಾಗೆ ಮತ್ತೊಂದು ಯಾವ್ದು ಹೇಳಿದೆ ನಾನು? ಮತ್ತೊಂದು ಹೇಳಿರೋದು C13. ಕರೆಕ್ಟಾ? ಸೊ ಇನ್ನೊಂದು ಹೇಳಿರೋದು C13. ಸೊ ಸಿ ಅಂತಂದ್ರೆ ಕಾರ್ಬನ್ ಆಟಮಿಕ್ ನಂಬರ್ 6 ಇರುತ್ತೆ. ಓಕೆನಾ, ಐಸೋಟೋನ್ ಅಂದ್ರೆ ಏನಿರ್ಬೇಕು? ನ್ಯೂಟ್ರಾನ್ ನ ನಂಬರ್ ಸೇಮ್ ಇರುತ್ತೆ. ಸೊ ಈಗ ಅದ್ರದ್ದು ಇದು ನೋಡಿದ್ರೆ ಏನ್ ಹೇಳಿದೆ ನಾನು ಎಕ್ಸಾಂಪಲ್ ನಲ್ಲಿ? ಎರಡು ತಗೊಂಡಿರೋದು, ಒಂದು ತಗೊಂಡಿರೋದು B12, ಇನ್ನೊಂದು C13. ಬೋರಾನ್ 12, C13 ತಗೊಂಡಿದ್ದೇನೆ. ಹೌದಾ, ಸೊ ಇದ್ರದ್ದು ಏನ್ ಸೇಮ್ ಇರಬೇಕು? ಐಸೋಟೋನ್ ಅಂತಂದ್ರೆ ನ್ಯೂಟ್ರಾನ್ ನ ನಂಬರ್ ಸೇಮ್ ಇರಬೇಕು. ಇಲ್ಲಿರೋದು ಪ್ರೋಟಾನ್ ನ ನಂಬರ್, ಇಲ್ಲಿರೋದು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ನ ನಂಬರ್. ಹೀಗಾಗಿ ನನಗೆ ನ್ಯೂಟ್ರಾನ್ ತೆಗಿಬೇಕು ಅಂತಂದ್ರೆ ಟೋಟಲ್ ನಂಬರ್ ನಿಂದ ಪ್ರೋಟಾನ್ ನ ನಂಬರ್ ಅನ್ನ ಮೈನಸ್ ಮಾಡ್ಕೊಂಡ್ರೆ ನನಗೆ ನ್ಯೂಟ್ರಾನ್ ನ ನಂಬರ್ ಸಿಗತ್ತೆ. ಹೌದಾ, 12ರಿಂದ 5 ಮೈನಸ್ ಮಾಡ್ಕೋಬೇಕು. 6, 7, 8, 9, 10, 11, 12 ಅಂದ್ರೆ 7 ಸಿಗತ್ತೆ, 7 ಸಿಗತ್ತೆ. ಹೌದಾ, 7 ನ್ಯೂಟ್ರಾನ್ ಸಿಗುತ್ತೆ. 12 - 5 ಮಾಡಿದ್ರೆ 7. ಅದೇ ರೀತಿ 13 - 6 ಮಾಡಿ. ಸೊ 13 - 6 ಮಾಡಿ, ಈಗ ಕೂಡ 7 ಸಿಗುತ್ತೆ. ಅಂದ್ರೆ ಇದ್ರಲ್ಲೂ ನ್ಯೂಟ್ರಾನ್ಸ್ ನ ನಂಬರ್ 7 ಇದೆ, ಇದ್ರಲ್ಲೂ ನ್ಯೂಟ್ರಾನ್ಸ್ ನ ನಂಬರ್ 7 ಇದೆ. ನ್ಯೂಟ್ರಾನ್ ನ ನಂಬರ್ ಸೇಮ್ ಇದೆ, ಬಾಕಿ ಎಲ್ಲ ಡಿಫ್ರೆಂಟ್ ಇರೋದ್ರಿಂದ ಇದನ್ನ ಐಸೋಟೋನ್ ಅಂತ ಕರಿತೀವಿ. ಮತ್ತೊಂದು ವಿಷಯ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು, ಇಲ್ಲಿ ಆಟಮಿಕ್ ನಂಬರ್ ಚೇಂಜ್ ಇದೆ. ಆಟಮಿಕ್ ನಂಬರ್ ಚೇಂಜ್ ಇರೋದ್ರಿಂದ ಎಲಿಮೆಂಟ್ಸ್ ಚೇಂಜ್. ಓಕೆನಾ, ಈಗ ಐಸೋಬಾರ್ ನೋಡೋಣ. ಐಸೋಬಾರ್ ನಲ್ಲಿ ಏನ್ ಸೇಮ್ ಇರಬೇಕು? ಎ ಸೇಮ್ ಇರಬೇಕು. ಎ ಅಂತಂದ್ರೆ ಮಾಸ್ ನಂಬರ್ ಸೇಮ್ ಇರಬೇಕು. ಓಕೆನಾ, ಮಾಸ್ ನಂಬರ್ ಸೇಮ್ ಇರುವಂತ ಯಾವ್ದಾದ್ರು ಎರಡು ಎಲಿಮೆಂಟ್ ಅನ್ನ ತಗೊಳ್ಳಿ. ನಾವೇನ್ ಮಾಡೋಣ? C14 ಮತ್ತೆ ಏನು N14 ಅನ್ನ ತಗೊಳ್ಳೋಣ. ಓಕೆ, C14 ಅಂದ್ರೆ ಮಾಸ್ ನಂಬರ್ 14 ಇರಬೇಕು. N14 ಅಂತಂದ್ರೆ ಎನ್ ಇಂದು ನೈಟ್ರೋಜನ್ ಇಂದು ಮಾಸ್ ನಂಬರ್ 14 ಇರಬೇಕು. ಓಕೆ, ಮಾಸ್ ನಂಬರ್ ಸೇಮ್, ಬಾಕಿ ಎಲ್ಲ ಡಿಫ್ರೆಂಟ್. ಕಾರ್ಬನ್ ಇಂದ ಆಟಮಿಕ್ ನಂಬರ್ ಎಷ್ಟಿರುತ್ತಪ್ಪ? ಕಾರ್ಬನ್ ಇಂದ ಆಟಮಿಕ್ ನಂಬರ್ 6 ಇರುತ್ತೆ. ಹಾಗೆ ನೈಟ್ರೋಜನ್ ಇಂದ ಎಷ್ಟಿರುತ್ತೆ? ನೈಟ್ರೋಜನ್ ಇಂದ 14 ಇರುತ್ತೆ.
ಓಕೆನಾ. ಇಲ್ಲೇನಾಯ್ತು, ಐಸೋಬಾರ್ ಅಂತಂದ್ರೆ ಮಾಸ್ ನಂಬರ್ ಸೇಮ್ ಇರಬೇಕು. ಎ ಅಂದ್ರೆ ಟೋಟಲ್ ನಂಬರ್, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ ಟೋಟಲ್ ನಂಬರ್ ಸೇಮ್ ಇರಬೇಕು, ಬಾಕಿ ಎಲ್ಲ ಡಿಫ್ರೆಂಟ್ ಇರಬೇಕು. ಡಿಫ್ರೆಂಟ್ ಆಗಿದೆ. ಇಲ್ಲಿನು ಆಟಮಿಕ್ ನಂಬರ್ ಚೇಂಜ್, ಇದರ ಆಟಮಿಕ್ ನಂಬರ್ 6 ಹೀಗಾಗಿ ಎಲಿಮೆಂಟ್ ಬೇರೆ, ಇದರ ಆಟಮಿಕ್ ನಂಬರ್ 14 ಹೀಗಾಗಿ ಎಲಿಮೆಂಟ್ ಬೇರೆ. ಕ್ಲಿಯರ್? ಈ ಮೂರದ್ದು ಎಕ್ಸಾಂಪಲ್ ಕ್ಲಿಯರ್. ಈಗ ನಾನು ಇದನ್ನ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮಗೆ ಈ ಐಸೋಟೋನ್, ಐಸೋಬಾರ್ ಮತ್ತೆ ಐಸೋಟೋಪ್ ನಲ್ಲಿ MCQ ಕೇಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ. ಇವಾಗ ನೆಕ್ಸ್ಟ್ ಏನ್ ಟಾಪಿಕ್ ಇದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ನೆಕ್ಸ್ಟ್ ಟಾಪಿಕ್ ಸೈಜ್ ಆಫ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಂದು ಸೈಜ್ ಎಷ್ಟಿರುತ್ತೆ ಅನ್ನೋದನ್ನ ಅವ್ರು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡ್ಕೊಂಡು ಒಂದು ಎಕ್ಸ್ಪ್ರೆಷನ್ ಅನ್ನು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದ್ರ ಮೇಲೆ MCQ ಬರೋ ಸಾಧ್ಯತೆ ಇರುತ್ತೆ. ಓಕೆನಾ. ಸೊ ಈ MCQ ನಮ್ದೇನಿದು ಎಕ್ಸ್ಪ್ರೆಷನ್ ಈ ರೀತಿಯಾಗಿದೆ. ನಮ್ಮ ಈ ಎಕ್ಸ್ಪ್ರೆಷನ್ ನಲ್ಲಿ ಆರ್ ಅಂತಂದ್ರೆ ಏನ್ ಗೊತ್ತಾ? ಆರ್ ಅಂತಂದ್ರೆ ರೇಡಿಯಸ್ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ನ ರೇಡಿಯಸ್ ಎಷ್ಟಿರುತ್ತೆ ಅನ್ನೋದಕ್ಕೆ ಇದು ಎಕ್ಸ್ಪ್ರೆಷನ್. ಇದು R0 ಅನ್ನೋದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದ್ರ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಕೇಳಿದ್ರೆ, ಇದ್ರ ವ್ಯಾಲ್ಯೂ ಇರೋದು 1.2 ಫೆಮ್ಟೋಮೀಟರ್. ಫೆಮ್ಟೋ ಅಂತಂದ್ರೆ 10⁻⁻15. ಓಕೆನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ ನಿಮ್ಗೆ, ಇದನ್ನ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಇಲ್ಲಿ ಇರುವಂತ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕು? ಎ ಅಂತಂದ್ರೆ ನಮಗ್ ಗೊತ್ತು, ಎ ಅಂತಂದ್ರೆ ಮಾಸ್ ನಂಬರ್. ಕರೆಕ್ಟಾ? ಸೊ ಎ ಅಂತಂದ್ರೆ ಮಾಸ್ ನಂಬರ್ ಗೊತ್ತಲ್ವಾ? ಇದೆಲ್ಲ ಗೊತ್ತಲ್ವಾ? ಈಗ ಒಂದು ಎಲಿಮೆಂಟ್ ಈ ರೀತಿ ಬರೀಬೇಕು ಅಂದ್ರೆ ಎ ಅನ್ನ ಇಲ್ಲಿ ಬರಿತೀವಿ, ಝಡ್ ಅನ್ನ ಇಲ್ಲಿ ಬರಿತೀವಿ. ಝಡ್ ಅಂತಂದ್ರೆ ಆಟಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್, ಎ ಅಂತಂದ್ರೆ ಆಟಮಿಕ್ ನಂಬರ್ ಅಂದ್ರೆ ಎಷ್ಟು ಪ್ರೋಟಾನ್ ಇದಾವೆ, ಎಷ್ಟು ನಂಬರ್ ಇದಾವೆ, ಎಷ್ಟು ನ್ಯೂಟ್ರಾನ್ಸ್ ಇದಾವೆ, ಅವೆರಡನ್ನು ಸೇರಿಸಿದ್ರೆ ಯಾವ ನಂಬರ್ ಸಿಗುತ್ತೋ ಅದು ಅದು ಮಾಸ್ ನಂಬರ್. ಹೌದಾ? ಸೊ ಮಾಸ್ ನಂಬರ್ ಅನ್ನ ಏನಿಂದ ಸೂಚಿಸ್ತಾರೆ, ಅದು ಇಲ್ಲಿದೆ. ಇವಾಗ ಆರು ಮತ್ತೆ ಮಾಸ್ ನಂಬರ್ಗೆ ಇರುವ ಸಂಬಂಧ ಏನು? ಆರ್ ಜಾಸ್ತಿ ಆದ್ರೆ ನಮ್ಮ ಮಾಸ್ ನಂಬರ್ ಏನಾಗುತ್ತೆ, ಅದು ಕೂಡ ಆಬ್ವಿಯಸ್ಲಿ ಅಂದ್ರೆ ಮಾಸ್ ನಂಬರ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಆರ್ ಕೂಡ ಜಾಸ್ತಿ ಆಗ್ಬೇಕು. ಹೀಗಾಗಿ ಆರ್ ಈಸ್ ಪ್ರಪೋರ್ಷನಲ್ ಟು ಏನಿದೆ ಎ ಪವರ್ 1/3 ಅಂತ ನಾವು ಹೇಳ್ಬಹುದು. ಹೌದಾ? ಈ ಎಕ್ಸ್ಪ್ರೆಷನ್ ಅನ್ನ ನೋಡ್ಕೊಂಡು ಆರ್ ಈಸ್ ಪ್ರಪೋರ್ಷನಲ್ ಟು ಎ ಪವರ್ 1/3 ಅಂತ ಹೇಳ್ಬಹುದು. ಅಥವಾ ನಿಮ್ಮ MCQ ನಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಎ ಈಸ್ ಪ್ರಪೋರ್ಷನಲ್ ಟು ವಾಟ್ ಅಂತ ಕೇಳಿದ್ರಪ್ಪ, ಆವಾಗ ಏನ್ ಹೇಳ್ತೀರಾ? ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ರೆ ನೀವೇನಂತೀರಾ? ನಮಗ್ ಗೊತ್ತಿರುವಂತದ್ದೇನು? ಎ ಪವರ್ 1/3 ಅಂದ್ರೆ ಆರ್ಗೆ ಪ್ರಪೋರ್ಷನಲ್ ಇರುತ್ತೆ, ಇದು ನಮಗ್ ಗೊತ್ತು. ಹೌದಾ? ನಾವ್ ಎರಡು ಕಡೆಗೆ ಏನ್ ಮಾಡೋಣ? ಕ್ಯೂಬ್ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ? ಎ ಪವರ್ 1/3 ಇದ್ರ ಕ್ಯೂಬ್, ಹಾಗೆ ಇಲ್ಲಿ ಏನಾಗುತ್ತೆ? ಆರ್ ಪವರ್ 3 ಆಗತ್ತೆ. ಓಕೆನಾ. ಸೊ ಇದನ್ನ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸಿಗೋದು ಎ ಪವರ್ 1 ಅಂದ್ರೆ ಎ ಸಿಗತ್ತೆ, ಹಾಗೆ ಇಲ್ಲಿ ಸಿಗೋದು ಆರ್ ಪವರ್ 3. ಆರ್ ಯಾವ್ದಕ್ಕೆ ಪ್ರಪೋರ್ಷನಲ್? ಈ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಬಾಕಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಎಕ್ಸ್ಪ್ರೆಷನ್ ನೀವು ನೆನ್ಪಿಟ್ಕೋಬೇಕು. ಈ ಎಕ್ಸ್ಪ್ರೆಷನ್ ನೆನಪಿದೆ ಅಂತಂದ್ರೆ ಆರ್ ಯಾವ್ದಕ್ಕೆ ಪ್ರಪೋರ್ಷನಲ್? ಎ ಪವರ್ 1/3 ಗೆ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಎ ಯಾವ್ದಕ್ಕೆ ಪ್ರಪೋರ್ಷನಲ್? ಎ ಯಾವ್ದಕ್ಕೆ ಪ್ರಪೋರ್ಷನಲ್ ಅಂದ್ರೆ ಆರ್ ಗೆ ಪ್ರಪೋರ್ಷನಲ್. ಯಾಕೆ ಎ ಆರ್ ಗೆ ಆರ್ ಕ್ಯೂಬ್ ಗೆ ಪ್ರಪೋರ್ಷನಲ್? ಆರ್ ಕ್ಯೂಬ್ ಇದೆಯಲ್ವಾ? ಆರ್ ಕ್ಯೂಬ್. ಎ ಯಾವ್ದಕ್ಕೆ ಪ್ರಪೋರ್ಷನಲ್? ಎ ಆರ್ ಕ್ಯೂಬ್ ಗೆ ಪ್ರಪೋರ್ಷನಲ್. ಹೇಗೆ? ಇಲ್ಲಿದೆ ಉತ್ತರ. ಓಕೆನಾ. ಸೊ ಮೇನ್ ನೆನ್ಪಿಟ್ಕೊಳ್ಬೇಕಾಗಿರೋದು ಯಾವುದು? ಇದು ಒಂದು. ಇದನ್ನ ನೆನ್ಪಿಟ್ಕೊಂಡ್ರೆ ಈ ರೀತಿ ಯಾವುದೇ ಪ್ರಶ್ನೆ ಬಂದ್ರು ನೀವು ಈಸಿಯಾಗಿ ಆನ್ಸರ್ ಮಾಡಬಲ್ಲಿರಿ. ಹೀಗಾಗಿ ನಾವಿಲ್ಲಿ ಒಂದು ವಿಷಯ ನೋಡ್ಬೋದು. ಎ ಅಂತಂದ್ರೆ ಎ ಅಂತಂದ್ರೆ ಮಾಸ್ ನಂಬರ್. ಹೌದಾ? ಸೊ ಆ ಮಾಸ್ ನಂಬರ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಜಾಸ್ತಿ ನ್ಯೂಟ್ರಾನ್ಸ್, ಜಾಸ್ತಿ ಪ್ರೋಟಾನ್ಸ್, ಜಾಸ್ತಿ ನ್ಯೂಟ್ರಾನ್ಸ್, ಜಾಸ್ತಿ ಪ್ರೋಟಾನ್ಸ್ ಸಿಗ್ತಾ ಇದೆ ಅಂತ ಅರ್ಥ. ಸೊ ಆಬ್ವಿಯಸ್ಲಿ ಆ ನ್ಯೂಕ್ಲಿಯಸ್ ನ ಸೈಜ್ ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ಮಾಡ್ದಂಗೂ ಆ ನ್ಯೂಕ್ಲಿಯಸ್ ನ ರೇಡಿಯಸ್ ಜಾಸ್ತಿ ಆಗುತ್ತೆ, ಹೀಗಾಗಿ ಆ ನ್ಯೂಕ್ಲಿಯಸ್ ನ ಸೈಜ್ ಜಾಸ್ತಿ ಆಗುತ್ತೆ. ಹಂಗೇನೆ ಆ ನ್ಯೂಕ್ಲಿಯಸ್ ನ ರೇಡಿಯಸ್ ಜಾಸ್ತಿ ಆಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಅದರ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ರೈಟ್? ಆ ನ್ಯೂಕ್ಲಿಯಸ್ ಇನ್ ರೇಡಿಯಸ್ ಯಾವ್ದಾದ್ರು ಒಂದು ಸ್ಪಿಯರ್ ತಗೊಂಡು ಅದ್ರದ್ದು ರೇಡಿಯಸ್ ಜಾಸ್ತಿ ಮಾಡಿದ್ರೆ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ಹೌದಾ? ಸೊ ವಾಲ್ಯೂಮು ಜಾಸ್ತಿ ಆಗುತ್ತೆ, ರೇಡಿಯಸ್ ಜಾಸ್ತಿ ಆಗುತ್ತೆ. ಬಟ್ ಅವರ ಡೆನ್ಸಿಟಿ ಏನಿದೆಯೋ, ಆ ಡೆನ್ಸಿಟಿ, ನ್ಯೂಕ್ಲಿಯಸ್ ನ ಡೆನ್ಸಿಟಿ ಏನಿದೆಯೋ, ಡೆನ್ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೇಡಿಯಸ್ ಜಾಸ್ತಿ ಆಗುತ್ತೆ ಇದನ್ನ ಜಾಸ್ತಿ ಮಾಡಿದಾಗೆ ರೇಡಿಯಸ್ ಜಾಸ್ತಿ ಆಗೋದ್ರಿಂದ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಆ ಮಾಸ್ ಮತ್ತೆ ವಾಲ್ಯೂಮ್ಗಳ ರೇಷಿಯೋ ಅಂದ್ರೆ ನಾವು ಡೆನ್ಸಿಟಿ ಅಂತ ಯಾವ್ದಕ್ಕೆ ಕರಿತೀವೋ, ಆ ಡೆನ್ಸಿಟಿ ಅನ್ನೋದು ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ. ಅದು ಪ್ರತಿಯೊಂದು ಆಟಮ್ಗೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಪ್ರತಿಯೊಂದು ಆಟಮ್ ನ ನ್ಯೂಕ್ಲಿಯಸ್ ನ ಡೆನ್ಸಿಟಿ ಏನಿದೆಯೋ ಅದು ಸೇಮ್ ಸಿಗತ್ತೆ. ಎಷ್ಟು ಸಿಗತ್ತಪ್ಪ ಅಂದ್ರೆ ಆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಕ್ಚುಲಿ ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ಲಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ ಅಂತ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಕ್ವಶನ್ ಬ್ಯಾಂಕ್ MCQ ನಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಾಗ ಕೇಳಿದ್ದಾರೆ. ಓಕೆನಾ? ಎಷ್ಟಿರುತ್ತಂದ್ರೆ ಅದು 2.3 × 10⁻17 ಇರುತ್ತೆ. ಓಕೆನಾ? 2.3 × 10⁻17 ಇರುತ್ತೆ. ಈ ಡೆನ್ಸಿಟಿ SI ಯೂನಿಟ್ ಗೊತ್ತಲ್ವಾ ನಿಮ್ಗೆ? kg/m³. ಇಷ್ಟಿರುತ್ತೆ. ಓಕೆನಾ? ಸೊ ಇಲ್ಲಿ ಸೈಜ್ ಆಫ್ ನ್ಯೂಕ್ಲಿಯಸ್ ನಲ್ಲಿ ನಾವು ತಿಳ್ಕೊಂಡಿರೋದೇನು? ಒಂದಾಗಿ
ಕನ್ಕ್ಲೂಡ್ ಮಾಡ್ತಾ ಬರೋಣ. ಮೇನ್ ನಾನು ಹೇಳಿರೋದು ನಿಮ್ಗೆ ಎರಡೇ ಪಾಯಿಂಟ್, ಇದೊಂದು ನೆನ್ಪಿಟ್ಕೊಳ್ಳಿ ಹಾಗೆ ಇದೊಂದು ನೆನ್ಪಿಟ್ಕೊಳ್ಳಿ. ಇದು ಯಾಕೆ ಅಂದ್ರೆ ಯಾವ್ದೋ ಒಂದು MCQ ಕೇಳಿದಾರೆ ಹೀಗಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ಬಿಟ್ರೆ ಮತ್ತೆ ಯಾವ್ದಕ್ಕೂ ಅಲ್ಲ. ಬಟ್ ಇದನ್ನ ಕೇಳಿದ್ರೆ ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿಯಾಗಿ ಫ್ರೇಮ್ ಆಗ್ಬೋದು, ಆರ್ ಯಾವ್ದಕ್ಕೆ ಪ್ರಪೋರ್ಷನಲ್ ಅಂತ ಕೇಳ್ಬೋದು. ಆರ್ ಯಾವ್ದಕ್ಕೆ ಪ್ರಪೋರ್ಷನಲ್, ಆರ್ ಹೆಚ್ಚಾದ್ರೆ ಏನ್ ಹೆಚ್ಚಾಗ್ಬೇಕು, a⁻1/3 ಹೆಚ್ಚಾಗ್ಬೇಕು, ಹೌದಾ. ಸೊ ಆರು ಇದಕ್ಕೆ ಪ್ರಪೋರ್ಷನಲ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಅಥವಾ ಪ್ರಶ್ನೆಯಲ್ಲಿ ಎ ಯಾವ್ದಕ್ಕೆ ಪ್ರಪೋರ್ಷನಲ್ ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕಾಯ್ತು, ಎ ಯಾವ್ದಕ್ಕೆ ಪ್ರಪೋರ್ಷನಲ್ ಅಂತ ಕೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ, a⁻1/3 ಅಂತಂದ್ರೆ ಇದಕ್ಕೆ ಪ್ರಪೋರ್ಷನಲ್, ಹೌದಾ. a⁻1/3 ಅಂತಂದ್ರೆ ಆರ್ ಗೆ ಪ್ರಪೋರ್ಷನಲ್. ಹೀಗಾಗಿ ನಾವು ಎರಡು ಕಡೆಗೆ ಕ್ಯೂಬ್ ಮಾಡ್ಕೊಂಡ್ರೆ ನಮ್ಗೆ a ಈಸ್ ಪ್ರಪೋರ್ಷನಲ್ ಟು r³ ಅಂತ ಸಿಗತ್ತೆ. ಹೀಗಾಗಿ ನಮ್ಮ ಮಾಸ್ ನಂಬರ್ ಅನ್ನೋದು r³ ಗೆ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಸೊ ಈ ಎರಡು ಟೈಪಿನ MCQ ಗಳನ್ನ ಈ ಟಾಪಿಕ್ ನಿಂದ ಕೇಳುವ ಸಾಧ್ಯತೆ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇವಾಗ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಒಂದ್ ವೇಳೆ ಅರ್ಥ ಆಗದೆ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಹಾಕ್ಬಹುದು, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇಲ್ಲಿ ಬೋರ್ಡ್ ಮೇಲೆ ಒಂದು ಇಕ್ವೇಶನ್ ಅನ್ನ ಬರೆದಿಟ್ಟಿದ್ದಾನೆ. ಈ ಇಕ್ವೇಶನ್ ನೋಡಿದಾಗ ನಿಮ್ಗೆ ಯಾರು ನೆನಪಾಗ್ತಾರೆ, ಅದೇ ಐನ್ಸ್ಟೀನ್ ನಿಮಗೆ ನೆನಪಾಗ್ತಾರೆ, ಹೌದಾ. E = mc², ತುಂಬಾ ಫೇಮಸ್ ಇಕ್ವೇಶನ್ ಇನ್ ಫಿಸಿಕ್ಸ್. ಏನು ಇದ್ರ ಅರ್ಥ, E ಅಂತಂದ್ರೆ ಎನರ್ಜಿ, m ಅಂತಂದ್ರೆ ಮಾಸ್, c ಅಂತಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಸಿ ವ್ಯಾಲ್ಯೂ ಅಂತೂ ಫಿಕ್ಸ್ ಇರುತ್ತೆ. ಎಷ್ಟಿರುತ್ತೆ, 3 ಲಕ್ಷ km/s ಇರುತ್ತೆ. ಅಂದ್ರೆ 3 × 10⁸ m/s ಇರುತ್ತೆ. ಇನ್ನು c² ಅಂದ್ರೆ ಎಷ್ಟಾಗಬಹುದು ಲೆಕ್ಕ ಹಾಕಿ, ಹೌದಾ. ಸೊ ಇದ್ರ ಅರ್ಥ ಏನು, ಇದ್ರ ಅರ್ಥ ಏನಂದ್ರೆ ಒಂದು ಚಿಕ್ಕ ಮಾಸ್ ನಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಓಕೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಬಂದ್ರೆ ಅದರಲ್ಲಿ ಅನೇಕ ಅಂಶಗಳನ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಹಾಗೇನೆ ಜಗತ್ತಿನಲ್ಲಿರುವಂತಹ ಅನೇಕ ಸಂಗತಿಗಳನ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಇದು ಎಕ್ಸ್ಪ್ಲೇನ್ ಮಾಡುವಂತ ಅನೇಕ ಸಂಗತಿಗಳಲ್ಲಿ ಬೈಂಡಿಂಗ್ ಎನರ್ಜಿ ಕೂಡ ಒಂದು. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಅದ್ರ ಬಗ್ಗೆನೇ ಕೊಟ್ಟಿದ್ದಾರೆ, ಮಾಸ್ ಎನರ್ಜಿ ಅಂಡ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು ಇವಾಗ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಆ ಬೈಂಡಿಂಗ್ ಎನರ್ಜಿ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತಿಳ್ಕೊತೇವೆ. ಓಕೆ, ಇವಾಗ ಅದನ್ನ ತಿಳ್ಕೊಳ್ಳೋಣ. ಈ ಬೈಂಡಿಂಗ್ ಎನರ್ಜಿ ಏನಿದೆಯೋ ಈ ಕಾನ್ಸೆಪ್ಟ್ ಅನ್ನ ಒಂದೊಳ್ಳೆ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಾವು ಒಂದು ಆಕ್ಸಿಜನ್ ಅನ್ನ ಆಟಮ್ ಅನ್ನ ಕನ್ಸಿಡರ್ ಮಾಡೋಣ. ಆ ಆಕ್ಸಿಜನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆಕ್ಸಿಜನ್ 16 ಅಂದ್ರೆ ಅದರ ಮಾಸ್ ನಂಬರ್ 16 ಇರುವಂತ ಒಂದು ಆಟಮ್ ಅನ್ನ ಕನ್ಸಿಡರ್ ಮಾಡೋಣ. ಆಕ್ಸಿಜನ್ ಅಂದ ತಕ್ಷಣ ಅದರಲ್ಲಿ ಆಟಮಿಕ್ ನಂಬರ್ ಎಷ್ಟಿರುತ್ತೆ, 8 ಇರುತ್ತೆ. ಆಲ್ರೆಡಿ ಹೇಳಿದೆ ಮಾಸ್ ನಂಬರ್ 16 ಇರುವಂತ ಆಕ್ಸಿಜನ್ ಅನ್ನ ಕನ್ಸಿಡರ್ ಮಾಡೋಣ ಅಂತ. ಹೀಗಾಗಿ ಈ ರೀತಿಯಾಗಿ ನಾವು ಅದನ್ನ ಬರಿಬಹುದು. ಮೇಲ್ಗಡೆ ಮಾಸ್ ನಂಬರ್ ಬಳಿತೀವಿ, ಕೆಳಗಡೆಗೆ ಅದರ ಆಟಮಿಕ್ ನಂಬರ್ ಅನ್ನ ಬರ್ಕೋತೀವಿ, ಹೌದಾ. ಸೊ ಹೀಗೆ ನೋಡಿದ್ರೆ ನಾವ್ ಇದನ್ನ ನೋಡಿದ್ರೆ ಇದು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಗಳ ಸಂಖ್ಯೆ ಮಾಡಿದ್ರೆ ನಮ್ಗೆ 16 ಸಿಕ್ತು, ಹೌದಾ. ಆ 16 ಅಲ್ಲಿ 8 ಇರೋದು ಪ್ರೋಟಾನ್ಸ್, 8 ಪ್ರೋಟಾನ್ಸ್ ಇದೆ. ಕೆಳಗಡೆಗೆ ಇರೋದು ಆಟಮಿಕ್ ನಂಬರ್, ಹೌದಾ. ಆಟಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್. ಸೊ 8 ಅನ್ನ ಮೈನಸ್ ಮಾಡ್ಕೊಂಡ್ರೆ ನಮ್ಗೆ ನ್ಯೂಟ್ರಾನ್ಸ್ ಸಂಖ್ಯೆ ಸಿಗುತ್ತೆ. 16 ಅಲ್ಲಿ 8 ತೆಗೆದ್ರೆ 8 ನ್ಯೂಟ್ರಾನ್ಸ್ ಇರುತ್ತೆ ನಮ್ಮ ಆಕ್ಸಿಜನ್ ನಲ್ಲಿ. ಆಕ್ಸಿಜನ್ ನಲ್ಲಿ ಇರೋದು 8 ಪ್ರೋಟಾನ್ಸ್ ಹಾಗೆ 8 ನ್ಯೂಟ್ರಾನ್ಸ್ ಇರುತ್ತೆ ನಾವು ಕನ್ಸಿಡರ್ ಮಾಡಿರುವಂತ ಈ ಆಕ್ಸಿಜನ್ ನಲ್ಲಿ, ಓಕೆನಾ. ಸೊ ಪ್ರೋಟಾನ್ ನ ಸಂಖ್ಯೆನ ನೋಡೋದಾದ್ರೆ 8 ಇದೆ, ನ್ಯೂಟ್ರಾನ್ ನ ಸಂಖ್ಯೆ 8 ಇದೆ. ಪ್ರತಿ ಪ್ರೋಟಾನ್ ನ ಮಾಸ್ ಏನಿರುತ್ತೋ ಅದು ಇಷ್ಟಿರುತ್ತೆ, ಓಕೆನಾ. ಆಟಮಿಕ್ ಮಾಸ್ ಯೂನಿಟ್ ನಲ್ಲಿ ಬರ್ಕೊಂಡಿದ್ದೇವೆ. ಬೇಕಾದ್ರೆ ಅದನ್ನ ಕೆಜಿ ನಲ್ಲಿಯೂ ಹೇಳ್ಬಹುದು. ಆದ್ರೆ ಕೆಜಿ ನಲ್ಲಿ ಹೇಳಿದ್ರೆ ಎಷ್ಟಾಗುತ್ತೆ, ಕೆಜಿ ನಲ್ಲಿ ಹೇಳೋದಾದ್ರೆ ಈ ವ್ಯಾಲ್ಯೂ ಎಲ್ಲ ನೆನ್ಪಿಟ್ಕೋಬೇಕು ಅಂತ ಇಲ್ಲ. ಇದು ನಮಗೆ ಜಸ್ಟ್ ನಿಮ್ಗೆ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ಬೇಕು. ಈ ನ್ಯೂಮರಿಕಲ್ ಅನ್ನು ಏನ್ ಕೇಳಲ್ಲ ಎಕ್ಸಾಮ್ ನಲ್ಲಿ, ಓಕೆನಾ. ಜಸ್ಟ್ ನಿಮ್ಗೊಂದು ಕಾನ್ಸೆಪ್ಟ್ ಅರ್ಥ ಮಾಡಿಸ್ಕೋಬೇಕು. ಸೊ ಇದನ್ನೇ ನಾವು ಕೆಜಿ ನಲ್ಲಿ ಹೇಳೋದಾದ್ರೆ 1.6726 × 10⁻⁻27 ಕೆಜಿ ಆಗುತ್ತೆ. ಮಾಸ್ ತಾನೆ, ಕೆಜಿ ನಲ್ಲೂ ಹೇಳ್ಬಹುದು. ಬಟ್ ತುಂಬಾ ಚಿಕ್ಕ ಮಾಸ್ ಆಗಿರೋದ್ರಿಂದ ಆಟಮಿಕ್ ಮಾಸ್ ಯೂನಿಟ್ ನಲ್ಲಿ ಹೇಳಲಾಗಿದೆ ಇಲ್ಲಿ, ಸರಿನಾ. ಸೊ ಈ ರೀತಿಯಾಗಿರುತ್ತೆ. ಆ ಆಕ್ಸಿಜನ್ ನ ಎಲ್ಲಾ ಪ್ರೋಟಾನ್ ಗಳ ಮಾಸ್ 8 ಪ್ರೋಟಾನ್ ಇರುತ್ತೆ. ಪ್ರತಿಯೊಂದು ಪ್ರೋಟಾನ್ ನ ಮಾಸ್ ಇಷ್ಟಿರುತ್ತೆ. ಹೀಗಾಗಿ ಪ್ರೋಟಾನ್ ಗಳ ಟೋಟಲ್ ಮಾಸ್ ಇಷ್ಟಾಗತ್ತೆ, ಓಕೆನಾ. ಅದೇ ರೀತಿ 8 ನ್ಯೂಟ್ರಾನ್ ಇರುತ್ತೆ. ಸೊ 8 ನ್ಯೂಟ್ರಾನ್ ಗಳಲ್ಲಿ ಪ್ರತಿ ನ್ಯೂಟ್ರಾನ್ ನ ಮಾಸ್ ಇರೋದು ಇಷ್ಟು. ಹೀಗಾಗಿ ಆ ನ್ಯೂಟ್ರಾನ್ ಗಳ ಟೋಟಲ್ ಮಾಸ್ ಇಷ್ಟಾಗತ್ತೆ. ಹೀಗಾಗಿ ಇದು ನ್ಯೂಕ್ಲಿಯಸ್ ಏನಿರುತ್ತೋ ಆ ನ್ಯೂಕ್ಲಿಯಸ್ ನ ಟೋಟಲ್ ಮಾಸ್ ಎಷ್ಟಾಗಬೇಕಾಯ್ತು, ಇದ್ರ ಟೋಟಲ್ ಪ್ರೋಟಾನ್ ಗಳ ಮಾಸ್ ಹಾಗೆ ಟೋಟಲ್ ನ್ಯೂಟ್ರಾನ್ ಗಳ ಮಾಸ್ ಅವೆರಡನ್ನು ಆಡ್ ಮಾಡ್ಕೋಬೇಕಾಗಿತ್ತು. ಇದು ನಮ್ಗೆ ನ್ಯೂಕ್ಲಿಯಸ್ ನಲ್ಲಿ ಇರುವಂತಹ ಟೋಟಲ್ ಮಾಸ್ ಇಷ್ಟಿರ್ಬೇಕು, ಲಾಜಿಕಲಿ ಸ್ಪೀಕಿಂಗ್, ಹೌದಾ. ಇಷ್ಟಿರ್ಬೇಕು. ಬಟ್ ಇದಿರತ್ತಲ್ವಾ, ಏನಂತಾರದಕ್ಕೆ ಸ್ಪೆಕ್ಟ್ರೋಸ್ಕೋಪಿ ಅಂತ ಇರುತ್ತೆ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಇರುತ್ತೆ ಒಂದು ಮೆಥಡ್. ಆ ಮೆಥಡ್ ನಲ್ಲಿ ನಾವೇನ್ ಮಾಡ್ಕೋತೀವಿ ಅಂದ್ರೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇರುತ್ತಲ್ವಾ ಅದರ ಮಾಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು, ಓಕೆ. ಸೊ ನಾರ್ಮಲಿ ತಕಡಿಲಿಟ್ಟು ತೂಗಕ್ಕಾಗತ್ತಾ, ಇಲ್ಲ. ಸೊ ಅದಕ್ಕಂತಾನೆ ಸ್ಪೆಷಲ್ ಮೆಥಡ್ ಇರುತ್ತೆ, ಅಕ್ಯುರೇಟ್ ಆಗಿರುವಂತ ರಿಸಲ್ಟ್ ಅನ್ನ ಅದು ಕೊಡುತ್ತೆ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಮೂಲಕ ಈ ಆಕ್ಸಿಜನ್ ನ ಆಟಮ್ ನ ಮಾಸ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಅದು ಇಷ್ಟು ಬಂದಿದೆ. ಇದರ ಆಟಮಿಕ್ ಮಾಸ್ ಮಾತಾಡ್ತಾ ಇರೋದು,
ಓಕೆನಾ. ಆಟಮಿಕ್ ಮಾಸ್ ಎಷ್ಟಿದೆ ಅಂತಂದ್ರೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಹಾಗೆ ಇಲೆಕ್ಟ್ರಾನ್ಸ್ ಎಲ್ಲ ಸೇರಿದ್ರೆ ಇಷ್ಟು ಬರುತ್ತೆ. ಇದರಲ್ಲಿ ನಾವು ಮಾಸ್ ಆಫ್ ಇಲೆಕ್ಟ್ರಾನ್ ಅನ್ನ ಮೈನಸ್ ಮಾಡ್ಕೊಂಡ್ರೆ, ಇದರಲ್ಲಿ ಮಾಸ್ ಆಫ್ ಇಲೆಕ್ಟ್ರಾನ್ ಅನ್ನ ನಾವೇನಾದ್ರೂ ಮೈನಸ್ ಮಾಡ್ಕೊಂಡ್ರೆ ನಮಗ್ ಸಿಗೋದು 15.99053 ಅನ್ನುವಷ್ಟು. ಓಕೆನಾ, ಇಷ್ಟು ಸಿಗತ್ತೆ. ಅಂದ್ರೆ ನಾವು ಆಕ್ಚುಲಿ ಲಾಜಿಕಲಿ ನಾವು ಥಿಂಕ್ ಮಾಡಿದಾಗ 8 ಪ್ರೋಟಾನ್ ಇರುತ್ತೆ, 8 ನ್ಯೂಟ್ರಾನ್ ಇರುತ್ತೆ, ಹೀಗಾಗಿ ಅದರ ನ್ಯೂಕ್ಲಿಯಸ್ ನ ಟೋಟಲ್ ಮಾಸ್ ಇಷ್ಟು ಬರಬೇಕಾಗಿತ್ತು. ಬಟ್ ಆಕ್ಚುಲಿ ಅದರ ಮಾಸ್ ಇರೋದೆಷ್ಟು? ಇಷ್ಟಿದೆ. ಅರೆ ಇದಾಗೋಕ್ ಹೇಗ್ ಸಾಧ್ಯ? ಬಾಕಿ ಮಾಸ್ ಎಲ್ಲಿಗೆ ಹೋಯ್ತು ಅನ್ನೋದೇ ನಮ್ಮ ಬೈಂಡಿಂಗ್ ಎನರ್ಜಿಗೆ ಉತ್ತರ. ಓಕೆನಾ. ಬೈಂಡಿಂಗ್ ಎನರ್ಜಿ ಅಂದ್ರೇನು? ಇಲ್ಲಿ ಬಾಕಿ ಮಾಸ್ ಎಲ್ಲಿಗೆ ಹೋಯ್ತಲ್ವಾ, ಅದು ಬೈಂಡಿಂಗ್ ಎನರ್ಜಿ ಆಗಿರುತ್ತೆ. ಸರ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಏನು ಸರ್? ಬೈಂಡಿಂಗ್ ಎನರ್ಜಿ ಅಂತಂದ್ರೆ, ಈಗ ಕ್ಲಾಸ್ ನಲ್ಲಿ ಟೀಚರ್ ಗಟ್ಟಿ ಇಲ್ಲ ಅಥವಾ ಒಂದು ಇಟ್ಕೊಳ್ತು, ಕ್ಲಾಸ್ ಎಲ್ಲ ಬೇಡ ಬಿಡಿ, ಒಂದ ಪಿ ಕ್ಲಾಸ್ ತಗೊಳ್ಳೋಣ. ಪಿ ಟೀಚರ್ ಈ ತರ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ ಅವಾಗ? ಒಬ್ರು ಪಿ ಟೀಚರ್ ಕೇರ್ ಮಾಡಲ್ಲ, ತಂಪಾಡಿಗೆ ತಾವು ಅಲ್ಲಲ್ಲಿ ಅಡ್ಡಾಡ್ಕೊಂಡಿರ್ತಾರೆ. ಬಟ್ ಪಿ ಟೀಚರ್ ಸ್ಟ್ರಾಂಗ್ ಇದಾರೆ, ಸ್ಟ್ರಿಕ್ಟ್ ಇದಾರೆ ಅಂತಂದ್ರೆ ಎಲ್ಲರೂ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ನಿಂತಿರ್ತಾರೆ. ಹೌದಾ? ಸೊ ಅದೇ ರೀತಿಲಿ ಈ ಬೈಂಡಿಂಗ್ ಎನರ್ಜಿ, ಈ ನ್ಯೂಕ್ಲಿಯಸ್ ನ ಒಳಗಡೆ ನ್ಯೂಕ್ಲಿಯಾನ್ಸ್ ಇರುತ್ತಲ್ವಾ, ಅಂದ್ರೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ಇರುತ್ತಲ್ವಾ, ಇವೆಲ್ಲನ್ನ ಅದೇ ನ್ಯೂಕ್ಲಿಯಸ್ ನಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಏನ್ ಎನರ್ಜಿ ಬೇಕೋ ಅದನ್ನ ಬೈಂಡಿಂಗ್ ಎನರ್ಜಿ ಅಂತೀವಿ. ನಾನು ರಿಪೀಟ್ ಮಾಡ್ತೇನೆ, ಒಂದು ನ್ಯೂಕ್ಲಿಯಸ್ ನ ಒಳಗಡೆಗೆ ನ್ಯೂಕ್ಲಿಯಾನ್ಸ್ ಅಂದ್ರೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಗಳನ್ನೆಲ್ಲ ಚಿಕ್ಕ ಜಾಗದಲ್ಲಿ ಹಿಡಿದಿಟ್ಕೋಬೇಕಲ್ಲ, ಹಿಡಿದಿಟ್ಕೊಳ್ಳೋದು ಸುಮ್ಮನೆ ಆಗುತ್ತೆ, ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿಯನ್ನ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಅಥವಾ ಈಗ ನೋಡಿ, ಆ ಪ್ರೋಟಾನ್, ನ್ಯೂಟ್ರಾನ್ ಎಲ್ಲ ನ್ಯೂಕ್ಲಿಯಸ್ ನಲ್ಲಿ ಇರುತ್ತೆ. ಆ ನ್ಯೂಕ್ಲಿಯಸ್ ನಿಂದ ಅದನ್ನ ಹೊರಗಡೆ ತೆಗಿಬೇಕು ಅಂದ್ರೆ ನೀವು ಅಷ್ಟೇ ಎನರ್ಜಿಯನ್ನ ಕೊಡಬೇಕು. ಹೌದಾ? ಸೊ ಒಂದು ನ್ಯೂಕ್ಲಿಯಸ್ ನಿಂದ ಪ್ರೋಟಾನ್ ಅಥವಾ ನ್ಯೂಟ್ರಾನ್ ಗಳನ್ನ ಬೇರ್ಪಡಿಸ್ಲಿಕ್ಕೆ ಬೇಕಾಗಿರುವ ಎನರ್ಜಿಯನ್ನು ಕೂಡ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿಬಹುದು. ಹಿಡಿದಿಟ್ಕೊಳ್ಳಿಕ್ಕೆ ಒಂದಿಷ್ಟು ಎನರ್ಜಿ ಹಾಕಿ ಹಿಡಿದಿಟ್ಕೊಂಡಿದೆ ಅದು, ಅಷ್ಟೇ ಎನರ್ಜಿಯಿಂದ ನಾವು ಹೊರಗಡೆ ಸಪ್ಲೈ ಮಾಡಿದ್ರೆ ಅವು ಮತ್ತೆ ದೂರ ದೂರ ಆಗತ್ತೆ. ಹೌದಾ? ಸೊ ಈ ಬೈಂಡಿಂಗ್ ಎನರ್ಜಿ ಡೆಫಿನಿಷನ್ ಅನ್ನ ನಾವು ಎರಡು ರೀತಿಯಲ್ಲಿ ಹೇಳ್ಬಹುದು. ಮೊದಲನೇದು ಹೆಂಗ್ ಹೇಳ್ಬಹುದು? ಆ ನ್ಯೂಕ್ಲಿಯಾನ್ಸ್ ಏನಿರ್ತಾವ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಅವನ್ನೆಲ್ಲ ನ್ಯೂಕ್ಲಿಯಸ್ ನಲ್ಲಿ ಹಿಡಿದಿಟ್ಟುಕೊಳ್ಳಿಕ್ಕೆ ಬೇಕಾಗಿರುವ ಎನರ್ಜಿ ಅಂತಾನು ಹೇಳ್ಬಹುದು. ಅಥವಾ ಅವುಗಳನ್ನ ಸಪರೇಟ್ ಮಾಡ್ಲಿಕ್ಕೆ, ನ್ಯೂಕ್ಲಿಯಸ್ ನಿಂದ ಆ ನ್ಯೂಕ್ಲಿಯಾನ್ ಗಳನ್ನ ಸಪರೇಟ್ ಮಾಡ್ಲಿಕ್ಕೆ ನಾವು ಹೊರಗಡೆಯಿಂದ ಹಾಕಬೇಕಾದ ಎನರ್ಜಿಯನ್ನು ಕೂಡ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ಬಹುದು. ಬಟ್ ನೀವು ಫಸ್ಟ್ ಡೆಫಿನೇಷನ್ ಏನಿದೆ ಅದು ತುಂಬಾ ಈಸಿ ಆಗಿರುತ್ತೆ, ಹೇಳಲಿಕ್ಕೂ ಚಂದ ಆಗಿರುತ್ತೆ. ಒಟ್ಟಿಗೆ ಹಿಡಿದಿಟ್ಕೊಳ್ಳೋದು ಅಂತ ಹೇಳೋದು ಸ್ವೀಟ್ ಆಗಿರುತ್ತೆ. ಹೌದಾ? ಬೇರ್ಪಡಿಸಬೇಕು ಅಂತ ಹೇಳೋದು ಒಂದ್ ಸ್ವಲ್ಪ ಕಠೋರವಾಗಿರುತ್ತೆ. ಹೀಗಾಗಿ ಫಸ್ಟ್ ಲೈನ್ ಅನ್ನ ನೀವು ಹೇಳಿ, ಸ್ವೀಟ್ ಆಗಿರುತ್ತೆ ಅದು. ಸರಿನಾ? ನೆಕ್ಸ್ಟ್ ಟಾಪಿಕ್ ಏನಿದೆ? ನಿಲ್ಲಿ ಸ್ವಾಮಿ, ಯಾಕಷ್ಟು ಅರ್ಜೆಂಟು? ಈ ಬೈಂಡಿಂಗ್ ಎನರ್ಜಿ ಕಾನ್ಸೆಪ್ಟ್ ಅನ್ನು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ ಬಿಡೋಣ. ಏನಾಗಿತ್ತು ನಮಗೆ? ಆಕ್ಚುಯಲ್ ಮಾಸ್ಕ್ಕಿಂತ ನಾವು ಆಕ್ಚುಲಿ ಥಿಯರಿಟಿಕಲಿ ಇರಬೇಕಾದ ಮಾಸ್ಕ್ಕಿಂತ ನಮಗೆ ಅಲ್ಲಿ ಸಿಕ್ಕಿರುವಂತಹ ಮಾಸ್ ಏನಿತ್ತು ಸ್ವಲ್ಪ ಕಮ್ಮಿ ಸಿಕ್ತು. ಈ ಮೆಜರ್ಮೆಂಟ್ ಅಲ್ಲೇನು ಮಿಸ್ಟೇಕ್ ಇರಲಿಲ್ಲ, ಮೆಜರ್ಮೆಂಟ್ ಕರೆಕ್ಟ್ ಆಗೇ ಇದೆ. ಬಟ್ ಯಾಕೆ ಇದರ ನಡುವೆ ಡಿಫರೆನ್ಸ್ ಬಂತು ಅಂತಂದ್ರೆ, ಆ ಡಿಫರೆನ್ಸ್ ಎನರ್ಜಿಯ ರೂಪದಲ್ಲಿ ಸ್ಟೋರ್ ಆಗಿತ್ತು. ಹೌದಾ? ಈಸ್ ಈಕ್ವಲ್ ಟು mc² ಪ್ರಕಾರ ಹೋಗೋದಾದ್ರೆ, ಪ್ರಕಾರ ಹೋಗೋದಾದ್ರೆ ಆ ಸ್ವಲ್ಪ ಕಡಿಮೆ ಬಂದಿರುವಂತಹ ಮಾಸ್ ಏನಿತ್ತೋ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿತ್ತು. ಆ ಎನರ್ಜಿ ಯಾವ್ದಕ್ಕೆ ಯೂಸ್ ಆಯ್ತು? ನ್ಯೂಕ್ಲಿಯಸ್ ನಲ್ಲಿರುವಂತಹ ನ್ಯೂಕ್ಲಿಯಾನ್ ಗಳನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಆ ಎನರ್ಜಿ ಯೂಸ್ ಆಯ್ತು. ಹೌದಾ? ಸೊ ನಾವು ಅದನ್ನ ಆ ರೀತಿಯಾಗಿ ಕರಿಬಹುದು. ಈಗ ಆ ಬೈಂಡಿಂಗ್ ಎನರ್ಜಿ ಅಂತ ಬಂದಾಗ ಅದಕ್ಕೊಂದು ಫಾರ್ಮುಲಾ ಬರೆಯೋಣ ನಾವು. ಓಕೆನಾ? ಅದಕ್ಕೊಂದು ಫಾರ್ಮುಲಾ ಬರೆಯೋಣ. ಬೈಂಡಿಂಗ್ ಎನರ್ಜಿ ಇಸ್ ಎನರ್ಜಿ ಯಾವ ಎನರ್ಜಿ? ಅದು ಅಲ್ಲಿ ಏನು ಡಿಫರೆನ್ಸ್ ಬಂತಲ್ವಾ, ಮಾಸ್ ನಲ್ಲಿ ಏನು ಡಿಫೆಕ್ಟ್ ಕಾಣ್ತಲ್ವಾ, ಆ ಡಿಫೆಕ್ಟ್ ಅನ್ನ ನಾವಿಲ್ಲಿ ಹಾಕೋಬೇಕು. ಮಾಸ್ ಜಾಗದಲ್ಲಿ ಏನ್ ಹಾಕೋಬೇಕು? ಮಾಸ್ ಡಿಫೆಕ್ಟ್ ಅನ್ನ ಹಾಕೋಬೇಕು. ಆಕ್ಚುಯಲ್ ಮಾಸ್ ಮತ್ತೆ ಅಲ್ಲಿ ಇರಬೇಕು, ಆಕ್ಚುಲಿ ಇಷ್ಟು ಮಾಸ್ ಇರಬೇಕಾಗಿತ್ತು, ಬಟ್ ಇರೋ ಮಾಸ್ ಎಷ್ಟು? ಅದರಲ್ಲಿ ಇಷ್ಟು. ಹೌದಾ? ಲಾಜಿಕಲಿ ಇಷ್ಟು ಮಾಸ್ ಇರಬೇಕಾಗಿತ್ತು, ಬಟ್ ಆಕ್ಚುಲಿ ಇಷ್ಟಿದೆ. ಅಂದ್ರೆ ಅಲ್ಲಿ ಒಂದು ಮಾಸ್ ಡಿಫೆಕ್ಟ್ ಇದೆ, ಮಾಸ್ ನಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸ್ತಾ ಇದೆ. ಹೀಗಾಗಿ ಆ ಮಾಸ್ ಜಾಗದಲ್ಲಿ ನಾವು ಚೇಂಜಸ್ ಇನ್ ಮಾಸ್ ತಗೋಬೇಕು. ಓಕೆನಾ? ಯಾಕಂದ್ರೆ ಆ ಮಾಸೆ ತಾನೆ, ಆ ಚೇಂಜ್ ಆಗಿರೋ ಮಾಸೆ ಅಲ್ಲಿ ಬೈಂಡಿಂಗ್ ಎನರ್ಜಿ ಆಗಿ ಕೆಲಸ ಮಾಡೋದು. ಹೌದಾ? ಸೊ ಆ ರೀತಿಯಾಗಿ ತಗೊಂಡಿದ್ದೇನೆ ಇಂಟು c². ಸೊ ಇದು ನಮ್ಮ ಬೈಂಡಿಂಗ್ ಎನರ್ಜಿಗೆ ಫಾರ್ಮುಲಾ. ಓಕೆನಾ? ಈಗ ಈ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಈಗ ಟೋಟಲ್ ಇಡೀ ನ್ಯೂಕ್ಲಿಯಸ್ ನಲ್ಲಿ ಎಲ್ಲ ನ್ಯೂಕ್ಲಿಯಾನ್ ಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ ಬೈಂಡಿಂಗ್ ಎನರ್ಜಿ ಬೇಕು. ಆ ಎನರ್ಜಿ ಇಷ್ಟು.
ಹೌದಾ? ಈಗ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ನ್ಯೂಕ್ಲಿಯಾನ್ ಅಂತಂದ್ರೆ ಅಲ್ಲಿ ಇದ್ರೊಳಗಡೆ ನ್ಯೂಕ್ಲಿಯಸ್ ನ ಒಳಗಡೆ ಇರುವಂತ ಎಲ್ಲ ಪಾರ್ಟಿಕಲ್ ಗಳನ್ನ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಈಗ 10 ಬಾಳೆಹಣ್ಣಿದೆ, 5 ಜನ ಇದ್ದಾರೆ. ಬಾಳೆಹಣ್ಣು ಪರ್ ಜನ ಎಷ್ಟಾಯ್ತು? ಒಬ್ಬನಿಗೆ ಎಷ್ಟು ಬಾಳೆಹಣ್ಣು ಸಿಗತ್ತೆ? 2 ಸಿಗತ್ತೆ. ಹೌದಾ? ಸೊ ಅದೇ ರೀತಿಲಿ ಇಡೀ ನ್ಯೂಕ್ಲಿಯಸ್ ನಲ್ಲಿ ಎಲ್ಲಾ ನ್ಯೂಕ್ಲಿಯಾನ್ ಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ, ಆ ನ್ಯೂಕ್ಲಿಯಸ್ ನಲ್ಲಿರೋ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಗೆಲ್ಲ ನ್ಯೂಕ್ಲಿಯಾನ್ ಅಂತ ಕರೀತಾರಲ್ವಾ, ಎಲ್ಲಾ ನ್ಯೂಕ್ಲಿಯಾನ್ ಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ ಇಷ್ಟು ಎನರ್ಜಿ ಬೇಕು. ಹಾಗಾದ್ರೆ ಆ ಪ್ರತಿಯೊಂದು ಇಲೆಕ್ಟ್ರಾನ್ ಅಲ್ಲ, ಪ್ರತಿಯೊಂದು ನ್ಯೂಕ್ಲಿಯಸ್ ನಲ್ಲಿರುವಂತಹ ಪ್ರತಿ ಪಾರ್ಟಿಕಲ್, ಪ್ರೋಟಾನ್ ಆಗಿರ್ಬೋದು ನ್ಯೂಟ್ರಾನ್ ಆಗಿರ್ಬೋದು, ಅದನ್ನ ಹಿಡಿದಿಟ್ಕೊಳ್ಳಿಕ್ಕೆ ಎಷ್ಟು ಎನರ್ಜಿ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು? ಬಾಳೆಹಣ್ಣು ಕೇಸಲ್ಲಿ ಏನ್ ಮಾಡಿದ್ವಿ? 10 ಬಾಳೆಹಣ್ಣಿತ್ತು, 5 ಜನ ಇದ್ವಿ, ಹೀಗಾಗಿ ಒಬ್ಬಗೆ 2 ಬಾಳೆಹಣ್ಣು ಸಿಗತ್ತೆ ಅಂತ ನಾವ್ ಹೇಳಿದ್ವಿ. ಅದೇ ರೀತಿಲಿ ಇವಾಗ ಈಗ ನಾವು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ನೋಡ್ಕೋಬೇಕು. ಓಕೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ನೋಡ್ಬೇಕು. ಹಾಗಾಗಿ ಏನ್ ಮಾಡೋಣ? ಏನ್ ಎನರ್ಜಿ ಇತ್ತಲ್ವಾ, ನಮ್ಮ ಹತ್ರ ಏನ್ ಎನರ್ಜಿ ಇತ್ತಲ್ವಾ, ಈ ಬೈಂಡಿಂಗ್ ಎನರ್ಜಿ ಏನಿತ್ತಲ್ವಾ, ಅದನ್ನ ನ್ಯೂಕ್ಲಿಯಾನ್ ಗಳ ಸಂಖ್ಯೆಯಿಂದ, ಇಲ್ಲೇನ್ ಮಾಡಿದ್ವಿ? ಬಾಳೆಹಣ್ಣು ಎಷ್ಟಿತ್ತು ಅದನ್ನ ಜನರ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ವಿ. ಹೌದಾ? 10 ಅನ್ನ 5 ಜನ ಇದ್ರು, ಹೀಗಾಗಿ 5 ನಿಂದ ಡಿವೈಡ್ ಮಾಡ್ಕೊಂಡಿದ್ವಿ. ಇಲ್ಲೇನಾಗತ್ತೆ? ಎನರ್ಜಿ, ಬೈಂಡಿಂಗ್ ಎನರ್ಜಿ, ಟೋಟಲ್ ಎನರ್ಜಿ ಇಷ್ಟಿದೆ, ಟೋಟಲ್ ಬೈಂಡಿಂಗ್ ಎನರ್ಜಿ ಇಷ್ಟಿದೆ. ಇದನ್ನ ನಾವೇನ್ ಮಾಡ್ಕೋಬೇಕು? ನ್ಯೂಕ್ಲಿಯಾನ್ ಗಳ ಸಂಖ್ಯೆಯಿಂದ ಡಿವೈಡ್ ಮಾಡ್ಕೋಬೇಕು. ನ್ಯೂಕ್ಲಿಯಾನ್ ಗಳ ಸಂಖ್ಯೆ ಅಂತಂದ್ರೆ ಅದರಲ್ಲಿರುವ ಎಷ್ಟು ನ್ಯೂಕ್ಲಿಯಾನ್ ಗಳ ಸಂಖ್ಯೆ ಅಂತಂದ್ರೆ ಮಾಸ್ ನಂಬರ್ ತಾನೆ, ರೈಟ್? ಇಲ್ಲಿ ಮಾಸ್ ನಂಬರ್ ಅಂತಂದ್ರೆ ಏನು? ಅದರಲ್ಲಿರುವಂತ ಎಲ್ಲ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ ಗಳ ಟೋಟಲ್ ನಂಬರ್ ಏನಿದೆ ಅದನ್ನ ನಾವು ಮಾಸ್ ನಂಬರ್ ಅಂತ ಕರ್ಕೋತೀವಿ. ಹೀಗಾಗಿ ಇದನ್ನ ನಾವು ಮಾಸ್ ನಂಬರ್ ನಿಂದ ಡಿವೈಡ್ ಮಾಡ್ಕೋಬೇಕು. ಅವಾಗ ಏನ್ ಸಿಗುತ್ತೆ ನಮ್ಗೆ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂದ್ರೆ ಏನು ಅಂತ ಕೇಳಿದ್ರೆ ನಾವು ಹೇಗೆ ಹೇಳ್ಬಹುದು? ಇಟ್ ಇಸ್ ದ ರೇಷಿಯೋ ಆಫ್ ಬೈಂಡಿಂಗ್ ಎನರ್ಜಿಯನ್ನ ಈ ಬಿ ಅನ್ನೋ ಅಕ್ಷರದಿಂದ, ಸಬ್ಸ್ಕ್ರಿಪ್ಟ್ ಅಲ್ಲಿ ಬಿ ಬರೀತಾರೆ. ಓಕೆ, ಈ ರೀತಿಯಾಗಿ ಬಿ ಬರೀತಾರೆ. ಸೊ ಬೈಂಡಿಂಗ್ ಎನರ್ಜಿ, ಇಟ್ ಇಸ್ ದ ರೇಷಿಯೋ ಆಫ್ ಬೈಂಡಿಂಗ್ ಎನರ್ಜಿ ಟು ಇಟ್ಸ್ ಮಾಸ್ ನಂಬರ್ ಅಂತ ನಾವು ಹೇಳ್ಬೋದು. ಓಕೆನಾ? ಇವೆಲ್ಲ ಕ್ಲಿಯರ್ ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ. ಇವಾಗ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅನ್ನ ನೋಡಿದ್ರಲ್ವಾ, ಈಗ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಗ್ರಾಫ್ ಇದೆ. ಇಲ್ಲಿ ಈ ಗ್ರಾಫ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಕಿಲ್ಲ. ಇದ್ರಲ್ಲಿ ನನಗೆ ಯಾವ್ದೋ ಒಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಿದೆ, ಯಾಕಂದ್ರೆ ಅದನ್ನ ನಿಮ್ಮ MCQ ನಲ್ಲಿ ಕೇಳಿದ್ದಾರೆ. ನಿಮ್ಮ ಕ್ವಶನ್ ಬ್ಯಾಂಕ್ MCQ ಇದೆಯಲ್ಲ ಅದ್ರಲ್ಲಿ ಕೇಳಿದ್ದಾರೆ. ಹೀಗಾಗಿ ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಎಕ್ಸ್ ಆಕ್ಸಿಸ್ ನಲ್ಲಿ ಅವ್ರು ತಗೊಂಡಿರೋದೇನು? ಮಾಸ್ ನಂಬರ್. ಹಾಗೆ ವೈ ಆಕ್ಸಿಸ್ ನಲ್ಲಿ ಅವ್ರು ತಗೊಂಡಿರೋದೇನು? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಓಕೆನಾ? ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ನಲ್ಲಿ ತಗೊಂಡಿದ್ದಾರೆ. ಸೊ ಏನಾಗತ್ತೆ ಅಲ್ಲಿ ಅಂತಂದ್ರೆ, ಪ್ರತಿಯೊಂದು ಎಲಿಮೆಂಟ್ ಗೆ ಅವರು ಪ್ಲಾಟ್ ಮಾಡ್ತಾ ಹೋಗಿದ್ದಾರೆ. ಬೇರೆ ಬೇರೆ ಎಲಿಮೆಂಟ್ ನ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಏನಿದೆಯೋ ಅದು ಡಿಫ್ರೆಂಟ್ ಆಗಿ ಇರುತ್ತೆ. ಈಗ ಅದೇ ರೀತಿ ಕರೆಕ್ಟ್ ಆಗಿ ನೋಡಿ, ಎಲ್ಲಕ್ಕಿಂತ ಕಮ್ಮಿ ಇರೋದು ಯಾವ್ದಕ್ಕೆ? ಎಲ್ಲಕ್ಕಿಂತ ಕಮ್ಮಿ ಇರೋದು ಇದಕ್ಕೆ. ಹೌದಾ? ಈಗ ಎಲ್ಲಕ್ಕಿಂತ ಜಾಸ್ತಿ ಇರೋದು ಯಾವ್ದಕ್ಕೆ? ಎಲ್ಲಕ್ಕಿಂತ ಜಾಸ್ತಿ ಇರೋದು ಇದಕ್ಕೆ. Fe56 ಗಿಂತ ಮೇಲೆ ಯಾವುದೂ ಇಲ್ಲ. ಹೀಗಾಗಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಬಂದಾಗ ಎಲ್ಲಕ್ಕಿಂತ ಜಾಸ್ತಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇರೋದು ಯಾವ್ದಕ್ಕೆ? ಕಬ್ಬಿಣಕ್ಕೆ, Fe ಐರನ್ಗೆ. ಕರೆಕ್ಟಾ? ಸೊ ಇದೊಂದು ನಿಮಗೆ ನೆನಪಿನಲ್ಲಿ ಇರಲಿ. ಇವಾಗ ನೀವು ಮಾಸ್ ಡಿಫೆಕ್ಟ್ ಎಲ್ಲ ಕಲ್ತ್ರಲ್ವಾ, ಈ ಮಾಸ್ ಡಿಫೆಕ್ಟ್ ಅನ್ನ ಇಟ್ಕೊಂಡು ಒಂದು ನ್ಯೂಮರಿಕಲ್ ಮಾಡೋಣ. ನಿಮ್ಮ ಮಾಡೆಲ್ ಪೇಪರ್ ನಲ್ಲೆಲ್ಲ ಕೇಳಿದ್ದಾರೆ, ಪ್ರಿಪರೇಟರಿ ನಲ್ಲೂ ಕೇಳಿದ್ದಾರೆ, ಇದ್ರ ಮೇಲೆ ನ್ಯೂಮರಿಕಲ್ ಕೇಳಿದ್ದಾರೆ. ಆಲ್ಫಾ ಪಾರ್ಟಿಕಲ್ ತಗೊಂಡು ಅಲ್ಲಿ ಮಾಸ್ ಡಿಫೆಕ್ಟ್ ಫೈಂಡ್ ಔಟ್ ಮಾಡೋದಕ್ಕೆಲ್ಲ ಕೇಳಿದ್ದಾರೆ. ಹೌದಾ? ಸೊ ಇದಕ್ಕೆ ಈ ನ್ಯೂಮರಿಕಲ್ ಮಾಡೋದಕ್ಕೆ ಒಂದೊಳ್ಳೆ ಶಾರ್ಟ್ ಕಟ್ ಇದೆ. ನೀವು ಏನ್ ಬರೀತಿದ್ರ? E is equal to mc² ಅಂತ ಬರೀತಿದ್ರ. E is equal to mc² ಅಂತ ಬರೀತಿದ್ರೆ ಅಂದ್ರೆ ಮಾಸ್ ಅನ್ನ ನಾವು ಎನರ್ಜಿ ಆಗಿ ಕನ್ವರ್ಟ್ ಮಾಡಬಹುದು ಅಂತ. ಇದನ್ನೇ ನೀವು ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ಆದ್ರೆ ಇಲ್ಲಿ ಮಾಸ್ ಡಿಫೆಕ್ಟ್ ಅನ್ನ ಕನ್ಸಿಡರ್ ಮಾಡ್ತೀರಾ m ಜಾಗದಲ್ಲಿ. ಹೌದಾ? ಸೊ ಈ ರೀತಿಯಾಗಿ ಕನ್ಸಿಡರ್ ಮಾಡ್ತೀರಾ. ಈಗ ನಾನು ಏನ್ ಮಾಡ್ಬೋದು? ಪ್ರತಿ ಮಾಸ್ ಅನ್ನ ನಾನು ಎನರ್ಜಿಯಾಗಿ ಬರಿಬಹುದು. ಹೌದಾ? ಹೀಗಾಗಿ ನಾವು 1 ಯೂನಿಟ್ ಅಂದ್ರೆ 1 ಆಟೋಮಿಕ್ ಮಾಸ್ ಯೂನಿಟ್ ಏನಿದೆಯೋ ಇದು ಮಾಸ್. ಹೌದಾ? 1 ಆಟೋಮಿಕ್ ಮಾಸ್ ಯೂನಿಟ್ ಏನಿದೆಯೋ ಇದು ಮಾಸ್. ಇದನ್ನ ನಾವು ಎನರ್ಜಿ ಆಗಿ ಬರೆಯೋದಾದ್ರೆ, 1 ಆಟೋಮಿಕ್ ಮಾಸ್ ಯೂನಿಟ್ ಅನ್ನ ಎನರ್ಜಿ ಆಗಿ ಬರೆಯೋದಾದ್ರೆ ಅದು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಗಿರುತ್ತೆ. ಓಕೆನಾ? ಸೊ ಈ ಪಾಯಿಂಟ್ ಏನಿದೆಯಲ್ವಾ, ಇದನ್ನೇ ನಾವು ಶಾರ್ಟ್ ಕಟ್ ಆಗಿ ಇಲ್ಲಿ ಯೂಸ್ ಮಾಡ್ಕೋತೀವಿ. ಮತ್ತೆ ಈ ರೀತಿ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡಿದ್ರು ಕೂಡ ಬೋರ್ಡ್ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಹೀಗಾಗಿ ಈ ಶಾರ್ಟ್ ಕಟ್ ಅನ್ನ ನೀವು ನೆನಪಿಟ್ಕೊಳ್ಳಿ, ಯಾಕಂದ್ರೆ ಸಿಕ್ಕಾಪಟ್ಟೆ ತಲೆ ಬಿಸಿ ನಮಗೆ ಕಮ್ಮಿ ಆಗತ್ತೆ. ಈ ಶಾರ್ಟ್ ಕಟ್ ನೆನಪಿರ್ಲಿ. ಮತ್ತೆ 3 ಮಾರ್ಕಿ ಕ್ವಶನ್ ಗೆಲ್ಲ ನಾವು ದೊಡ್ಡ ಆನ್ಸರ್ ಮಾಡ್ತಾ ಕೂತ್ರೆ ಆಗಲ್ಲ ಅದು.
ಹೌದಾ? ಸೊ ಈ ನ್ಯೂಮರಿಕಲ್ ಕೇಳಿದ್ರು ಎಷ್ಟೇ ಕೇಳ್ತಾರೆ, 3 ಮಾರ್ಕಿಗೆ ಕೇಳ್ತಾರೆ. ಹೀಗಾಗಿ 3 ಮಾರ್ಕಿಗೆ ಕೇಳೋದ್ರಿಂದ ನಾವು ಶಾರ್ಟ್ ಕಟ್ ಅಪ್ಲೈ ಮಾಡಬಹುದು. ಈ ಶಾರ್ಟ್ ಕಟ್ ಅನ್ನ ನಾವು ಅಪ್ಲೈ ಮಾಡ್ತಾ ಇದೀವಿ. ಈ ಶಾರ್ಟ್ ಕಟ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ನಾವು ಮಾಸ್ ಅನ್ನ ಎನರ್ಜಿ ಆಗಿ ಬರ್ಕೋಬಹುದು. ಹೌದಾ? E is equal to mc². ಸೊ ಈ ಅಂತ ಮಾಸ್ ಅನ್ನ ಎನರ್ಜಿಯಾಗಿ ಬರ್ಕೋಬಹುದು. ಹೌದಾ? ಸಪೋಸ್ ಮಾಸ್ ಅನ್ನೋದು ಒಂದು ಆಟಮಿಕ್ ಮಾಸ್ ಯೂನಿಟ್ ಇದ್ರೆ ಆ ಒಂದು ಆಟಮಿಕ್ ಮಾಸ್ ಯೂನಿಟ್ ನ ಎನರ್ಜಿ ಎಷ್ಟು ಸಿಗತ್ತಪ್ಪ ಅಂದ್ರೆ ಇಷ್ಟು ಸಿಗತ್ತೆ, 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಸಿಗತ್ತೆ. ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕು. ಹೀಗಾಗಿ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಇವಾಗ ತಲೆ ಬಿಸಿ ಮಾಡೋದು ಬೇಡ, ಸೀದಾ ನ್ಯೂಮರಿಕಲ್ ಅನ್ನ ಸಾಲ್ವ್ ಮಾಡೋಣ. ನ್ಯೂಮರಿಕಲ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತೇನೆ ನಾನು ಒಂದ್ಸಲ. ನ್ಯೂಮರಿಕಲ್ ಇದೆ ಇಲ್ಲಿ, ನಿಮ್ದು ಮಾಡೆಲ್ ಕ್ವಶನ್ ಪೇಪರ್ 2 ಇಂದ ಆರಿಸ್ಕೊಂಡಿದ್ದೇನೆ. ಇದೇ ಟೈಪ್ ಇನ್ ನ್ಯೂಮರಿಕಲ್ ಬರುತ್ತೆ. ಓಕೆನಾ? ಈಗ ಸದ್ಯ ನಾನು ಒಂದು ಸಾಲ್ವ್ ಮಾಡ್ಕೋತೇನೆ, ಬಾಕಿದಿನ್ ಯಾವುದೇ ಕೊಟ್ಟರು ನೀವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಸರಿನಾ? ಸೊ ಇದೇ ಟೈಪ್ ಇನ್ ನ್ಯೂಮರಿಕಲ್ ಬರುತ್ತೆ. ಮಾಸ್ ಡಿಫೆಕ್ಟ್ ಮೇಲೆ ಬಂದ್ರೆ ಹೀಗೆ ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಏನೇನು ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಬರ್ಕೊಳ್ಳೋಣ. ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಆಫ್ ಎನ್ ಆಲ್ಫಾ ಪಾರ್ಟಿಕಲ್. ನಾವೀಗ ಯಾವ್ದ್ರದ್ದು ಕಂಡುಹಿಡಿಬೇಕು? ಬೈಂಡಿಂಗ್ ಎನರ್ಜಿ ಆಲ್ಫಾ ಪಾರ್ಟಿಕಲ್ದು ಕಂಡುಹಿಡಿಕೋಬೇಕು. ಆಲ್ಫಾ ಪಾರ್ಟಿಕಲ್ ಅಂತಂದ್ರೆ ಏನು? ಆಲ್ಫಾ ಪಾರ್ಟಿಕಲ್ ಅಂತಂದ್ರೆ ಬೇರೇನು ಅಲ್ಲ ಸ್ವಾಮಿ, ಹೀಲಿಯಂ ನ್ಯೂಕ್ಲಿಯೈ ತರ ಇರುತ್ತೆ. ಹೀಲಿಯಂ ಇಡೀ ಹೀಲಿಯಂ ಆಟಮ್ ಅಲ್ಲ, ಹೀಲಿಯಂದು ನ್ಯೂಕ್ಲಿಯೈ ಮಾತ್ರ. ಹೀಲಿಯಂ ಆಟಮ್ ನಲ್ಲಿ ಇಲೆಕ್ಟ್ರಾನ್ ಬಿಟ್ಟು ಬಾಕಿ ಏನ್ ಸಿಗತ್ತಲ್ಲ, ನ್ಯೂಕ್ಲಿಯೈ ಸಿಗತ್ತಲ್ಲ, ಆ ಹೀಲಿಯಂ ನ್ಯೂಕ್ಲಿಯೈ ತರ ನಮ್ಮ ಆಲ್ಫಾ ಪಾರ್ಟಿಕಲ್ ಇರುತ್ತೆ. ಹೀಲಿಯಂ ನ ನ್ಯೂಕ್ಲಿಯಸ್ ತರ ಇರುತ್ತೆ. ಆ ಹೀಲಿಯಂ ಅನ್ನ ನೋಡೋದಾದ್ರೆ ಆ ಹೀಲಿಯಂ ಯಾವ ರೀತಿಯಾಗಿರುತ್ತೆ? ಆ ಹೀಲಿಯಂ ನ ಆಟಮಿಕ್ ನಂಬರ್ ಎಷ್ಟಿರತ್ತಪ್ಪ? ಹೀಲಿಯಂ ನ ಆಟಮಿಕ್ ನಂಬರ್ ಇರೋದು 2. ಓಕೆ, ಸೊ 2 ಹೀಲಿಯಂ ನ ನ್ಯೂಕ್ಲಿಯಸ್ ಅನ್ನ ನೋಡಿದ್ರೆ ಅಲ್ಲಿ 2 ಪ್ರೋಟಾನ್ ಇರುತ್ತೆ, ಅಂದ್ರೆ ಆಟಮಿಕ್ ನಂಬರ್ 2 ಇರುತ್ತೆ. ಸೊ 2 ಪ್ರೋಟಾನ್ ಇರುತ್ತೆ, 2 ನ್ಯೂಟ್ರಾನ್ ಇರುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಪ್ರೋಟಾನ್ ನ್ಯೂಟ್ರಾನ್ ಗಳ ಸಂಖ್ಯೆ ಅಂದ್ರೆ ಅದರ ಮಾಸ್ ನಂಬರ್ ಎಷ್ಟಾಗಬೇಕಾಯ್ತು? 4 ಆಗಬೇಕಾಯ್ತು. ಸೊ ಹೀಲಿಯಂ ಅನ್ನ ನಾವು ಈ ರೀತಿಯಾಗಿ ಬರೀಬಹುದು, ಅಥವಾ ಇದೇ ಹೀಲಿಯಂ ನ್ಯೂಕ್ಲಿಯಸ್ ಅನ್ನ ನಾವು ಆಲ್ಫಾ ಪಾರ್ಟಿಕಲ್ ಅಂತ ಕರಿತೀವಿ. ಆಲ್ಫಾ ಪಾರ್ಟಿಕಲ್ ಅನ್ನ ನಾವು ಈ ರೀತಿಯಾಗಿ ಬರೆದುಕೊಳ್ಳಬಹುದು. ಸರಿನಾ? ಈಗ ಏನ್ ಮಾಡೋಣ, ಅವ್ರು ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಬರ್ಕೊಳ್ಳೋಣ. ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್. ಓಕೆನಾ? ಟೋಟಲ್ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್. ಆಕ್ಚುಲಿ ಅವರು ಮೆಜರ್ ಮಾಡಿದಾಗ ಏನು ಸಿಕ್ಕಿದೆಯೋ ಮಾಸ್, ಆ ಮಾಸ್ ಅನ್ನ ಅವ್ರು ಕೊಟ್ಟಿದ್ದಾರೆ. ನಾವು ಆಕ್ಸಿಜನ್ ಕೇಸ್ ನಲ್ಲಿ ನೋಡಿದ್ವಿ. ಹೌದಾ? ನಮ್ದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದ್ ಸ್ವಲ್ಪ ಜಾಸ್ತಿ ಬಂದಿತ್ತು, ಕರೆಕ್ಟಾ? ಬಟ್ ಅವರು ಆಕ್ಚುಲಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಮಾಡಿ ನೋಡಿದಾಗ ಆಕ್ಸಿಜನ್ ನ ಮಾಸ್ ಏನ್ ಬಂದಿತ್ತು? ಕಮ್ಮಿ ಬಂದಿತ್ತು. ಸೊ ಅಲ್ಲಿ ಏನೋ ಒಂದು ಡಿಫೆಕ್ಟ್ ಕಂಡು ಬಂದಿತ್ತು. ಹೌದಾ? ಹೀಗಾಗಿ ಆ ಸ್ಪೆಕ್ಟ್ರೋಸ್ಕೋಪಿ ಮಾಡಿ ನೋಡಿದಾಗ ನಮ್ಗೇನು ಮಾಸ್ ಸಿಗುತ್ತೋ ಆಲ್ಫಾ ಪಾರ್ಟಿಕಲ್ದು, ಅದನ್ನ ಅವ್ರು ಕೊಟ್ಟಿದ್ದಾರೆ. ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಅಂತ ಅವ್ರು ಕೊಟ್ಟಿದ್ದಾರೆ. ಎಷ್ಟಿದೆ ಅಪ್ಪ ಅದು ಮಾಸ್ ಇರೋದು? ಆಕ್ಚುಯಲ್ ಮಾಸ್ ಇರೋದು ಎಷ್ಟಿದೆ? 4.00260 U ಅಂತ ಇದೆ. ಓಕೆನಾ? ಈ ರೀತಿಯಾಗಿದೆ. ಹಾಗೇನೆ ಅವ್ರು ಕೊಟ್ಟಿರೋದು ಮಾಸ್ ಆಫ್ ನ್ಯೂಟ್ರಾನ್ ಅನ್ನ ಕೊಟ್ಟಿದ್ದಾರೆ. ಮಾಸ್ ಆಫ್ ನ್ಯೂಟ್ರಾನ್ ಅನ್ನ ನಾನು ಈ ರೀತಿಯಾಗಿ ಬರ್ಕೋತೇನೆ, ಮಾಸ್ ಆಫ್ ನ್ಯೂಟ್ರಾನ್. ಓಕೆ, ಎನ್ ಅನ್ನ ಸಬ್ಸ್ಕ್ರಿಪ್ಟ್ ನಲ್ಲಿ ಬರ್ಕೋತೇನೆ. ಸೊ ಅದೆಷ್ಟಿದೆ? ಅದಿರೋದು 1.008662 U ಅಂತ ಇದೆ. ಅದೇ ರೀತಿ ಇನ್ನೊಂದು ಕೊಟ್ಟಿರೋದವರು ಮಾಸ್ ಆಫ್ ಪ್ರೋಟಾನ್. ಇವೆಲ್ಲ ಅವರೇ ಕೊಡ್ತಾರೆ ಅಂತ ಹೇಳಿದ್ನಲ್ವಾ, ನೋಡಿ ಕೊಟ್ಟಿದ್ದಾರೆ. ಸೊ ಮಾಸ್ ಆಫ್ ಪ್ರೋಟಾನ್ ಇರೋದೆಷ್ಟು? 1.07825 U ಅಂತ ಕೊಟ್ಟಿದ್ದಾರೆ. ಇವಿಷ್ಟನ್ನ ಅವ್ರು ಕೊಟ್ಟಿದ್ದಾರೆ. ನಾವು ಕಂಡಿಡ್ಕೋಬೇಕಾಗಿರೋದು ಏನು ಇವಾಗ? ನಾವು ಕಂಡಿಡ್ಕೋಬೇಕಾಗಿರೋದು ಬೈಂಡಿಂಗ್ ಎನರ್ಜಿ. ಹೌದಾ? ಸೊ ಬೈಂಡಿಂಗ್ ಎನರ್ಜಿಯನ್ನ ಹೇಗೆ ಬರೀತಾರೆ? ಹೀಗೆ ಬರೀತಾರೆ, ಎನರ್ಜಿ ಬೈಂಡಿಂಗ್ ಅಂತ ಈ ರೀತಿಯಾಗಿ ಬರ್ಕೋತಾರೆ. ಬೈಂಡಿಂಗ್ ಎನರ್ಜಿಯನ್ನ ನಾವು ಕಂಡಿಡ್ಕೋಬೇಕು. ಬೈಂಡಿಂಗ್ ಎನರ್ಜಿಯನ್ನ ಕಂಡಿಡ್ಕೋಬೇಕು ಅಂದ್ರೆ ನಮಗೆ ಏನು ಗೊತ್ತಿರಬೇಕು? ನಮಗೆ ಮಾಸ್ ಡಿಫೆಕ್ಟ್ ಗೊತ್ತಿರಬೇಕು. ಹೌದಾ? ಸೊ ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ಯಾವ ರೀತಿಯಾಗಿ ಬರುತ್ತೆ? ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ನಾವು ಈ ರೀತಿಯಾಗಿ ಬರಿತೀವಿ, mc² ಬರಿತೀವಿ. ಎಂ ಅಂತಂದ್ರೆ ಚೇಂಜ್ ಇನ್ ಮಾಸ್, ಅಥವಾ ಮಾಸ್ ನಲ್ಲಿ ಏನು ಡಿಫೆಕ್ಟ್ ಕಾಣ್ತಾ ಇದೆಯೋ ಆ ಮಾಸ್ ಡಿಫೆಕ್ಟ್ ಅನ್ನ ಬರ್ಕೋತೀವಿ. ಹೌದಾ? ಸೊ ಬೈಂಡಿಂಗ್ ಎನರ್ಜಿ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಮಾಸ್ ಡಿಫೆಕ್ಟ್ ಗೊತ್ತಿರಬೇಕು. ಸರಿನಾ? ಸೊ ಮಾಸ್ ಡಿಫೆಕ್ಟ್ ಎಷ್ಟಾಗತ್ತೆ ಅನ್ನೋದನ್ನ ನಾವು ನೋಡೋಣ ಇವಾಗ. ಓಕೆ, ಮಾಸ್ ಡಿಫೆಕ್ಟ್ ಎಷ್ಟಾಗತ್ತೆ ಅಂತ ನೋಡೋಣ. ಎಷ್ಟಾಗತ್ತೆ ಮಾಸ್ ಡಿಫೆಕ್ಟ್? ಸೊ ಟೋಟಲ್ ಮಾಸ್ ಇರೋದೆಷ್ಟು? ಆಕ್ಚುಯಲ್ ಮಾಸ್ ಎಷ್ಟು ಬಂದಿದೆ? ಇಷ್ಟು ಬಂದಿದೆ. ಬಟ್ ನಾವದು ಪ್ರೋಟಾನ್ ನ್ಯೂಟ್ರಾನ್ ಅನ್ನೆಲ್ಲ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಓಕೆನಾ? ಸೊ ಎಷ್ಟು ಟೋಟಲ್ ಎಷ್ಟು ಪ್ರೋಟಾನ್ ಇರುತ್ತೆ? ಟೋಟಲ್ 2 ಪ್ರೋಟಾನ್ ಇರುತ್ತೆ. ಹೌದಾ? ಪ್ರತಿ ಪ್ರೋಟಾನ್ ನ ಮಾಸ್ ಎಷ್ಟು? ಪ್ರತಿ ಪ್ರೋಟಾನ್ ನ ಮಾಸ್ ಇರೋದು ಇಷ್ಟು. ಹೀಗಾಗಿ 2 × 1.007825 ಅಂತ ಮಾಡಿದ್ರೆ ನಮಗೆ ಅಲ್ಲಿರುವಂತಹ ಪ್ರೋಟಾನ್ಗಳ ಟೋಟಲ್ ಮಾಸ್ ಸಿಗತ್ತೆ. ಇದಕ್ಕೆ ನಾನು ಏನ್ ಆಡ್ ಮಾಡ್ಕೋತೀನಿ? ನನ್ಗೆ ಇಡೀ ನ್ಯೂಕ್ಲಿಯಸ್ ಇನ್ ಟೋಟಲ್ ಮಾಸ್ ಬೇಕು. ಹೀಗಾಗಿ ನನಗೆ ಟೋಟಲ್ ನ್ಯೂಟ್ರಾನ್ಗಳ ಮಾಸ್ ಕೂಡ ಬೇಕು. ಹೀಗಾಗಿ ಟೋಟಲ್ ಎಷ್ಟು ನ್ಯೂಟ್ರಾನ್ಸ್ ಇರುತ್ತಪ್ಪ? ಟೋಟಲ್ 2 ನ್ಯೂಟ್ರಾನ್ಸ್ ಇರುತ್ತೆ. ಹೌದಾ? 2 ಪ್ರೋಟಾನು 2 ನ್ಯೂಟ್ರಾನ್. ಹೀಗಾಗಿ ಅದರ
ಅದರ ಮಾಸ್ ನಂಬರ್ 4 ಇದೆ. ನ್ಯೂಟ್ರಾನ್ ನಂಬರ್ ಬೇಕಂದ್ರೆ ಏನ್ ಮಾಡ್ತೀರಾ ನೀವು, ಇದರಲ್ಲಿ ಇದನ್ನ ಮೈನಸ್ ಮಾಡ್ಕೋತೀರಾ. ಹೌದಾ, 4 - 2 ಮಾಡಿದ್ರೆ 2 ಬರುತ್ತೆ. ಹೀಗಾಗಿ 2 ನ್ಯೂಟ್ರಾನ್ ಇದೆ. ಪ್ರತಿ ನ್ಯೂಟ್ರಾನ್ ಇಂದು ಮಾಸ್ ಎಷ್ಟಿದೆ, ಇಷ್ಟಿದೆ. ಹೀಗಾಗಿ ಅದನ್ನ ಬರ್ಕೋತೇನೆ, 2 × 1.0086662 ಅಂತ ಬರ್ಕೋತೇನೆ. ಸೊ ಇದು ಟೋಟಲ್ ಎಷ್ಟು ಪ್ರೋಟಾನ್ಸ್ ಇದೆಯೋ ಆ ಎಲ್ಲ ಪ್ರೋಟಾನ್ಗಳ ಮಾಸ್, ಇದು ಟೋಟಲ್ ಎಷ್ಟು ನ್ಯೂಟ್ರಾನ್ಸ್ ಇದೆಯೋ ಆ ಎಲ್ಲ ನ್ಯೂಟ್ರಾನ್ಗಳ ಮಾಸ್. ಸೊ ಇದು ಏನಾಗ್ಬೇಕಾಯ್ತು, ಇದು ಫುಲ್ ಮಾಡಿದ್ರೆ ಏನಾಗ್ಬೇಕಾಯ್ತು, ಇದು ಆ ನ್ಯೂಕ್ಲಿಯಸ್ ನ ಮಾಸ್ ಆಗಿರಬೇಕಾಗಿತ್ತು. ಹೌದಾ, ಬಟ್ ಆಕ್ಚುಲಿ ಆ ನ್ಯೂಕ್ಲಿಯಸ್ ನ ಮಾಸ್ ಎಷ್ಟಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಆಲ್ಫಾ ಪಾರ್ಟಿಕಲ್ ಇನ್ ಮಾಸ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ, ಇಷ್ಟಿರತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಸೊ ಏನ್ ಮಾಡ್ಕೊಳ್ಳೋಣ, ಇದರಲ್ಲಿ ಅದನ್ನ ಮೈನಸ್ ಮಾಡ್ಕೊಳ್ಳೋಣ. ಸೊ 4.002 604 ನಮ್ಗೆ ಇವೆರಡರ ಡಿಫರೆನ್ಸ್ ಬೇಕು. ಹೌದಾ, ಈ ಡಿಫರೆನ್ಸ್ ಅನೇ ನಾವು ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ಸೊ ನಮ್ದು ಮಾಸ್ ಡಿಫೆಕ್ಟ್ ಅಂತಂದ್ರೆ ಇದೇನೆ. ಹೌದಾ, ಸೊ ಮಾಸ್ ಡಿಫೆಕ್ಟ್ ಏನಾಗ್ಬೇಕಾಯ್ತು, ನಮ್ದು ಮಾಸ್ ಡಿಫೆಕ್ಟ್ ಏನಾಗ್ಬೇಕಾಯ್ತು, ಸ್ಮಾಲ್ ಎಂ ಬರೆಯೋಣ. ಮಾಸ್ ಡಿಫೆಕ್ಟ್ ಅಲ್ಲಿ ಸ್ಮಾಲ್ ಎಂ ಬರೀತಾರೆ ತಾನೆ, ಸೊ ಸ್ಮಾಲ್ ಎಂ ಬರೆಯೋಣ. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ, ಕ್ಯಾಲ್ಕುಲೇಟರ್ ಎಲ್ಲೋಯ್ತು, ಇಲ್ಲೇ ಇದೆ, ನಾನು ಯಾವ್ದೋ ಮಾಡಿಟ್ಟಿದ್ದೀನಿ ಐ ಥಿಂಕ್, ಇಲ್ಲ ಹಳೆ ಲೆಕ್ಕ ಅದು. 2 × 1.007825 1.007825 ಎಷ್ಟು ಬರುತ್ತೆ, ಇದನ್ನ ಮಾಡಿದ್ರೆ ನನಗೆ ಸಿಗೋದು 2.01565 ಅಂತ ಸಿಗತ್ತೆ. ಹಾಗೆ ಪ್ಲಸ್ ಇದನ್ನ ಮಾಡೋಣ, 8662 ಇದು ಮಾಡಿದ್ರೆ ಸಿಗೋದು 2.017324 ಅಂತ ಸಿಗತ್ತೆ. ಓಕೆನಾ, ಸೊ ನಾವೀಗ ಇದ್ರಲ್ಲಿ ಯಾವ್ದನ್ನ ಮೈನಸ್ ಮಾಡ್ಕೋಬೇಕು, ಇದನ್ನ ಮೈನಸ್ ಮಾಡ್ಕೋಬೇಕು. ಸೊ 4.002604 ನಾನೀಗ ಇದೇ ಪ್ರೋಸೆಸ್ ಅನ್ನ ಮಾಡ್ಕೋತೇನೆ. ಸೊ ಮಾಡೋಣ ಅದನ್ನ. ಹೀಗೆ ಮಾಡಿದ್ರೆ ನಮ್ಗೆ ಮಾಸ್ ಡಿಫೆಕ್ಟ್ ಏನ್ ಸಿಗತ್ತೆ, ಎಷ್ಟು ಸಿಗತ್ತೆ ಗೊತ್ತಾ, ಮಾಸ್ ಡಿಫೆಕ್ಟ್ ಎಷ್ಟು ಸಿಗತ್ತಪ್ಪ ಅಂತಂದ್ರೆ, ಮಾಸ್ ಡಿಫೆಕ್ಟ್ ಸಿಗೋದು 0.03037 ಇಷ್ಟು ಮಾಸ್ ಡಿಫೆಕ್ಟ್ ಸಿಗತ್ತೆ. ಸೊ ನಮಗ್ ಗೊತ್ತು ಎಷ್ಟು ಮಾಸ್ ಡಿಫೆಕ್ಟ್ ಎಲ್ಲಿ ಸಿಗತ್ತೆ, ಇದು ಆಟಮಿಕ್ ಮಾಸ್ ಯೂನಿಟ್ ನಲ್ಲಿ ಇದೆ. ಸೊ ಎಲ್ಲಾನು ಆಟಮಿಕ್ ಮಾಸ್ ಯೂನಿಟ್ ನಲ್ಲಿ ಇದೆ. ಸೊ ನಮಗೆ ಸಿಗುವಂತ ಮಾಸ್ ಎಷ್ಟಾಗುತ್ತೆ, ಮಾಸ್ ಡಿಫೆಕ್ಟ್ ಅನ್ನು ಕೂಡ ನಾವು ಆಟಮಿಕ್ ಮಾಸ್ ಯೂನಿಟ್ ನಲ್ಲಿ ಬರೀಬಹುದು. ಒಂದು ಆಟಮಿಕ್ ಮಾಸ್ ಯೂನಿಟ್ ಅಂತಂದ್ರೆ ಇಷ್ಟು. ಹೌದಾ, ಸೊ ಹಾಗಾದ್ರೆ ಇಷ್ಟು ಆಟಮಿಕ್ ಮಾಸ್ ಯೂನಿಟ್ ಅಂದ್ರೆ ಎಷ್ಟು ಎನರ್ಜಿ ಆಗಬೇಕಾಯ್ತು, ಅದನ್ನ ನಾವಿವಾಗ ಫೈಂಡ್ ಔಟ್ ಮಾಡ್ಕೋಬೇಕು. ಹೌದಾ, ಸೊ ಇಷ್ಟು ಆಟಮಿಕ್ ಮಾಸ್ ಯೂನಿಟ್ ಅಂತಂದ್ರೆ ಎಷ್ಟು ಎನರ್ಜಿ ಆಗಬೇಕಾಯ್ತು, ಅದೇ ನಮಗೆ ಬೈಂಡಿಂಗ್ ಎನರ್ಜಿ ಆಗಿ ಸಿಗತ್ತೆ. ಸೊ ಸೊ ಒಂದಿದ್ರೆ ಇಷ್ಟಿರ್ತಾ ಇತ್ತು, ಇವಾಗ ಎಷ್ಟಿದೆ, ಇಷ್ಟಿದೆ. ಹೌದಾ, ಸೊ 0.03037 ಇಂಟು ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಾಯ್ತು. ಹೌದಾ, ಸೊ 931.5 ಅಂತ ಮಲ್ಟಿಪ್ಲೈ ಮಾಡ್ಕೋತೀನಿ ನಾನು. ಇವಾಗ ಆನ್ಸರ್ ಏನ್ ಬರುತ್ತೋ ಅದು ಮೆಗಾ ಇಲೆಕ್ಟ್ರಾನ್ ವೋಲ್ಟ್ ನಲ್ಲಿ ಆಬ್ವಿಯಸ್ಲಿ ಬರುತ್ತೆ. ಸೊ ಇದನ್ನ ಮಾಡಿದ್ರೆ ಇಂಟು 931.5 ಅಂತ ಮಾಡಿದ್ರೆ 28.289655 ಮೆಗಾ ಇಲೆಕ್ಟ್ರಾನ್ ವೋಲ್ಟ್ ಅಂತ ಸಿಗತ್ತೆ. ಓಕೆನಾ, ಸೊ ಮೆಗಾ ಇಲೆಕ್ಟ್ರಾನ್ ವೋಲ್ಟ್ ಅಂತ ಸಿಗತ್ತೆ. ನಮ್ಮ ಪ್ರಶ್ನೆಯಲ್ಲೂ ಅದೇ ಇದೆ ತಾನೆ. ಸೊ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅವರು, ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್ ಇನ್ ಮೆಗಾ ಇಲೆಕ್ಟ್ರಾನ್ ವೋಲ್ಟ್ ಅಂತ ಕೇಳಿದ್ದಾರೆ. ನಮ್ಗೆ ಇಷ್ಟು ಸಿಕ್ಕಿದೆ, ಹೀಗಾಗಿ ಇದೇ ನಮ್ಮ ಫೈನಲ್ ಆನ್ಸರ್. ಇಲ್ಲ ನಾನು ಯಾಕೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂತಂದ್ರೆ, ನೋಡ್ರು, ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅಂತಿದ್ರೆ 10 ಬಾಳೆಹಣ್ಣಿನ ಬೆಲೆ 50 ರೂಪಾಯಿ ಆಗತ್ತೆ. ಹೌದಾ, ಆ 10ಅನ್ನ ನಾನು ಒಂದು ಬಾಳೆಹಣ್ಣಿನ ಬೆಲೆ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ. ಅದೇ ರೀತಿಲಿ ಒಂದು ಯು ಅಂತಂದ್ರೆ ಇಷ್ಟು ಮೆಗಾ ಇಲೆಕ್ಟ್ರಾನ್ ವೋಲ್ಟ್. ಹೌದಾ, ಹೀಗಾಗಿ 0.03 ಸಮಥಿಂಗ್ ಮೆಗಾ ಯು ಅಂತಂದ್ರೆ ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗತ್ತೋ ಅಷ್ಟು ಸಿಗಬೇಕಾಯ್ತು. ಕ್ಲಿಯರ್? ಸೊ ಅದೇ ಲಾಜಿಕ್ ಅನ್ನ ಇಲ್ಲಿ ಅಪ್ಲೈ ಮಾಡಿರೋದಷ್ಟೇ. ತುಂಬಾ ಸಿಂಪಲ್ ಆಗಿದೆ. ಇವಾಗ ಇದೇ ರೀತಿ ಇದು ಬರುತ್ತೆ. ಹೀಗಾಗಿ ಮತ್ತೆ ಬಾಕಿ ನ್ಯೂಮರಿಕಲ್ ಸಾಲ್ವ್ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಕೊಂಡಿದ್ರಿ. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ನೆಕ್ಸ್ಟ್ ಏನ್ ಟಾಪಿಕ್ ಇದೆ ಅದನ್ನು ನೋಡೋಣ. ನೆಕ್ಸ್ಟ್ ಟಾಪಿಕ್ ಇರುವಂತದ್ದು ನ್ಯೂಕ್ಲಿಯರ್ ಫೋರ್ಸ್. ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋ ಟಾಪಿಕ್ ಇದೆಯಲ್ವಾ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಬಟ್ ಏನ್ ಕೇಳ್ತಾರೆ ಇಲ್ಲಿ,
ನ್ಯೂಕ್ಲಿಯರ್ ಫೋರ್ಸ್ ನಲ್ಲಿ ಅವ್ರು ಕೇಳೋದೇನಪ್ಪಾ ಅಂತಂದ್ರೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳ್ತಾರೆ. ಓಕೆನಾ, ಈ ನ್ಯೂಕ್ಲಿಯರ್ ಫೋರ್ಸ್ ಏನಿದೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳ್ತಾರೆ. ತುಂಬಾ ದೊಡ್ಡ ಪಾಯಿಂಟ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ, ಬಟ್ ಅದನ್ನ ಶಾರ್ಟ್ ಮಾಡಿ ಹೇಳ್ತೇನೆ. ನಿಮ್ಗೆ 3 ಪಾಯಿಂಟ್ ಅನ್ನ ನೀವು ಬರೆಯೋದಕ್ಕೆ ಕೇಪೇಬಲ್ ಆಗಿರಬೇಕು, ಯಾಕಂದ್ರೆ ಈ ಚಾಪ್ಟರ್ ಇಂದ ಮ್ಯಾಕ್ಸಿಮಮ್ 3 ಮಾರ್ಕಿನ ಕ್ವಶನ್ ಬರೋದು. ಸೊ ಪಾಯಿಂಟ್ ನಂಬರ್ 1 ನಾವೇನ್ ಹೇಳ್ಬೋದಪ್ಪ ಅಂತಂದ್ರೆ, ನ್ಯೂಕ್ಲಿಯರ್ ಫೋರ್ಸ್ ಎಲ್ಲಿರತ್ತೆ? ಆ ಫೋರ್ಸ್ ಯಾವತ್ತು ನ್ಯೂಕ್ಲಿಯಸ್ ನ ಒಳಗಡೆಗೆ ಇರತ್ತೆ. ಕರೆಕ್ಟಾ? ನ್ಯೂಕ್ಲಿಯಸ್ ಎಷ್ಟು ಚಿಕ್ಕ ಇರುತ್ತೆ? ತುಂಬಾ ಚಿಕ್ಕ ಇರುತ್ತೆ. ಹೀಗಾಗಿ ನಮ್ಮ ನ್ಯೂಕ್ಲಿಯರ್ ಫೋರ್ಸ್ ಏನಾಗಬೇಕಾಯ್ತು? ನಮ್ಮ ನ್ಯೂಕ್ಲಿಯರ್ ಫೋರ್ಸ್ ತುಂಬಾ ಚಿಕ್ಕ ಜಾಗದಲ್ಲಿ ಆಗ್ತಾ ಗೊತ್ತಾನೆ. ಸೊ ಅದು ಶಾರ್ಟ್ ರೇಂಜ್ ಫೋರ್ಸ್ ಆಗಿರ್ಬೇಕಾಯ್ತು. ನ್ಯೂಕ್ಲಿಯಸ್ ನ ಹೊರಗಡೆಗೆ ನ್ಯೂಕ್ಲಿಯರ್ ಫೋರ್ಸ್ ಇರಲ್ಲ, ಹೌದಾ? ಸೊ ಅದು ತುಂಬಾ ಶಾರ್ಟ್ ರೇಂಜ್ ಫೋರ್ಸ್. ಸೊ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಶಾರ್ಟ್ ರೇಂಜ್. ನೀವು ಪೂರ್ತಿಯಾಗಿ ಬರೀರಿ, ನ್ಯೂಕ್ಲಿಯರ್ ಫೋರ್ಸ್ ಇಸ್ ಅ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಬರೀರಿ. ನಾನು ಇಷ್ಟೇ 2 ಶಬ್ದ ಬರೀತೇನೆ, ನೀವು ಇಷ್ಟೇ ಬರ್ದಿಟ್ರೆ ಸುಮ್ಮನೆ ಫಾಲ್ತು ಮಾರ್ಕ್ಸ್ ಕಳ್ಕೊತೀರಾ. ಸೊ ಈ ರೀತಿಯಾಗಿ ಮಾಡಬೇಡಿ. ಹೀಗೆ ಬರೆದ್ರೆ ಎಕ್ಸಾಮ್ ನಲ್ಲಿ ನಿಮ್ದು ಚೆಕ್ ಮಾಡೋನು ಸ್ವಲ್ಪ ಖುಷಿಲಿದ್ರೆ ಮಾರ್ಕ್ಸ್ ಕೊಡ್ತಾನೆ, ಇಲ್ಲ ಅಂದ್ರೆ ತೆಗೆದು ಬಿಡ್ತಾನೆ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ಏನಿದೆ, ತುಂಬಾ ದೊಡ್ಡದು ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಹೈಲೈಟ್ ಮಾಡಿರೋ ಭಾಗವನ್ನು ಹೇಳ್ತೇನೆ, ಓಕೆನಾ? ಸೊ ಏನ್ ಹೇಳ್ಬಹುದು? ದೇ ಆರ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್. ನಮ್ದು ಆಕ್ಚುಲಿ ಏನಾಗಿತ್ತು, ಫಸ್ಟ್ ಇಯರ್ ಕಲಿಬೇಕಾದ್ರೆ ನಮ್ಗೆ ಬೇರೆ ಒಂದು ಪಾಠ ಇತ್ತು, ಬಟ್ ನಿಮ್ಗೆ ಹೊಸ NCERT ನಲ್ಲಿ ಫಸ್ಟ್ ಇಯರ್ ನಲ್ಲಿ ಬರುವಂತ ಆ ಫಸ್ಟ್ ಪಾಠವನ್ನು ರಿಮೂವ್ ಮಾಡಿದ್ದಾರೆ. ಸೀದಾ ನೀವು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಇಂದ ಶುರು ಮಾಡಿದ್ದಾರೆ. ನಮ್ಗೆ ಅದರಲ್ಲಿ ಹೇಳಿದ್ರು ಏನಪ್ಪಾ ಅಂದ್ರೆ, ಈ ಜಗತ್ತಿನಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು? 4 ಟೈಪ್ ಇಂದು ಫಂಡಮೆಂಟಲ್ ಫೋರ್ಸ್ ಅಂತ ಬರ್ತಿತ್ತು. ಆ ಫಂಡಮೆಂಟ್ ಫೋರ್ಸ್ ನಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಫೋರ್ಸ್ ಏನಿದೆಯೋ ಅದಿದೆ ನ್ಯೂಕ್ಲಿಯರ್ ಫೋರ್ಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಬರುತ್ತೆ, ಅದು ಅತ್ಯಂತ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಈ 2ನೇ ಪಾಯಿಂಟ್ ಅನ್ನ ನಾವು ಬರಿಬಹುದು. ಏನಂತ ಬರಿಬಹುದು? ಈಗ ಜಸ್ಟ್ ಹೇಳಿರೋದು, ದೇ ಆರ್ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ನೇಚರ್, ಹೌದಾ? ಸ್ಟ್ರಾಂಗೆಸ್ಟ್ ಫೋರ್ಸ್. ಹಾಗೆ ಇನ್ನೇನು ಬರಿಬಹುದಪ್ಪ ಅಂತಂದ್ರೆ, ಈ ಫೋರ್ಸ್ ಏನಿದೆ ಅಲ್ವಾ, ಈಗ ನ್ಯೂಕ್ಲಿಯಸ್ ನಲ್ಲಿ ಇರುವಂತಹ ಪಾರ್ಟಿಕಲ್ ನಡುವೆ ಆಕ್ಟ್ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅಂತಂದ್ರೆ ನ್ಯೂಕ್ಲಿಯಸ್ ನಲ್ಲಿ ಏನೇನಿರುತ್ತೆ? ನ್ಯೂಟ್ರಾನ್ ಇರುತ್ತೆ. ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ನಡುವೆ ಎಷ್ಟು ಫೋರ್ಸ್ ಇರುತ್ತೋ ಅಷ್ಟೇ ಫೋರ್ಸ್ ಪ್ರೋಟಾನ್ ಮತ್ತು ಪ್ರೋಟಾನ್ಗಳ ನಡುವೆನೂ ಇರುತ್ತೆ. ಈ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಮಾತಾಡೋದಾದ್ರೆ, ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಲ್ಲ, ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಮಾತಾಡೋದಾದ್ರೆ, ನ್ಯೂಕ್ಲಿಯಸ್ ನಲ್ಲಿ ಪ್ರೋಟಾನ್ ನಡುವೆ ಏನು ಈ ಫೋರ್ಸ್ ಇರುತ್ತಲ್ವಾ, ನ್ಯೂಕ್ಲಿಯರ್ ಫೋರ್ಸ್ ಏನಿರುತ್ತಲ್ವಾ ಅಷ್ಟೇ ಫೋರ್ಸ್ ಪ್ರೋಟಾನ್ ನ್ಯೂಟ್ರಾನ್ ನಡುವೆನೂ ಇರುತ್ತೆ, ನ್ಯೂಟ್ರಾನ್ ನಡುವೆನೂ ಇರುತ್ತೆ. ಅಂದ್ರೆ ಈ ಫೋರ್ಸ್ ಏನಿದೆಯೋ ಇದು ಚಾರ್ಜ್ಗೆ ಸಂಬಂಧನೇ ಪಡೋದಿಲ್ಲ. ಯಾವ ಚಾರ್ಜ್ ಆದ್ರೂ ಇದ್ದೋಗ್ಲಿ, ನ್ಯೂಕ್ಲಿಯಸ್ ನಲ್ಲಿ ಆ ಪಾರ್ಟಿಕಲ್ ಇದೆಯಾ ಅಂದ್ಮೇಲೆ ಅಷ್ಟೇ ಆಕ್ಟ್ ಆಗುತ್ತೆ, ಈಕ್ವಲ್ ಆಗಿ ಆಕ್ಟ್ ಆಗುತ್ತೆ. ಓಕೆನಾ? ಸೊ ಇದು ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್ ಅಂತ ಬೇಕಾದ್ರೂ ನಾವು ಹೇಳ್ಬಹುದು. ಓಕೆನಾ? ಸೊ 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, 3ನೇ ಪಾಯಿಂಟ್ ಚಾರ್ಜ್ ಇಂಡಿಪೆಂಡೆಂಟ್ ಇನ್ ಡಿಪೆಂಡೆಂಟ್. ಓಕೆ, ಸೊ ಈ 3 ಪಾಯಿಂಟ್ ಏನಿದೆಯೋ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಯಾವ್ದಕ್ಕೆ ಯಾವ ಪ್ರಶ್ನೆಗೆ ಆನ್ಸರು? ನ್ಯೂಕ್ಲಿಯರ್ ಫೋರ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರು ಇದನ್ನೇ ಬರೀರಿ, ನ್ಯೂಕ್ಲಿಯರ್ ಫೋರ್ಸ್ ನ ಫೀಚರ್ಸ್ ಬರೀರಿ ಅಂತ ಕೇಳಿದ್ರು ಇದನ್ನೇ ಬರ್ಬಿಡಿ. ಸರಿನಾ? ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ರೇಡಿಯೋ ಆಕ್ಟಿವಿಟಿ ಅಂತ ಒಂದು ಟಾಪಿಕ್ ಇದೆ. ಆಕ್ಚುಲಿ ನಾವೆಲ್ಲ ಕಲಿಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ಹಾಗೆ ಇದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಎಲ್ಲ ಇತ್ತು. ಲಾ ಆಫ್ ರೇಡಿಯೋ ಆಕ್ಟಿವ್ ಡಿಕೆ ಆ ರೀತಿಯಾಗೆಲ್ಲ ತುಂಬಾ ಇತ್ತು. ಬಟ್ ಇವಾಗ ಏನ್ ಮಾಡಿದ್ದಾರೆ? ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ. ನಿಮ್ಮ NCERT ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ರೆಡ್ಯೂಸ್ಡ್ ಪಾರ್ಟ್ ಅನ್ನ ನಾವು ಕರೆಕ್ಟ್ ಆಗಿ ನೋಡೋಣ. ಸ್ವಲ್ಪನೇ ಕೊಟ್ಟಿದ್ದಾರೆ ರೇಡಿಯೋ ಆಕ್ಟಿವಿಟಿ ಬಗ್ಗೆ. ಸೊ ಏನಾಗುತ್ತೆ ರೇಡಿಯೋ ಆಕ್ಟಿವಿಟಿನಲ್ಲಿ ಅಂತಂದ್ರೆ, ಈ ಹೆವಿ ನ್ಯೂಕ್ಲಿಯಸ್ ಅಥವಾ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಎಲ್ಲ ಏನಿರುತ್ತೋ, ಕೆಲವು ಪಾರ್ಟಿಕಲ್ ಆ ರೀತಿಯಾಗಿರುತ್ತೆ. ರೇಡಿಯಂ ಮೇಲೆ ತಗೊಂಡ್ರೆ ಆ ರೀತಿ ಪಾರ್ಟಿಕಲ್ಸ್ ಇರುತ್ತೆ, ಆ ರೀತಿ ಆಟಮ್ಸ್ ಆ ರೀತಿಯಾಗಿರುತ್ತೆ. ಅದರ ನ್ಯೂಕ್ಲಿಯ ಏನಿರುತ್ತೋ ಸ್ವಲ್ಪ ಅನ್ಸ್ಟೇಬಲ್ ಇರುತ್ತೆ. ಅವಾಗ ಅದೇನ್ ಮಾಡುತ್ತೆ? ಸ್ಟೇಬಲ್ ಆಗೋದಕ್ಕೋಸ್ಕರ ಎನರ್ಜಿಯನ್ನ ಎಮಿಟ್ ಮಾಡುತ್ತೆ, ಅಥವಾ ಪಾರ್ಟಿಕಲ್ ಗಳನ್ನ ಎಮಿಟ್ ಮಾಡಿ ತಾನು ಸ್ಟೇಬಲ್ ಆಗಿ ಬಿಡುತ್ತೆ. ಸೊ ರೇಡಿಯೋ ಆಕ್ಟಿವಿಟಿ ಆಗೋದು ಯಾವ್ದಕ್ಕೋಸ್ಕರ? ಆಕ್ಚುಲಿ ರೇಡಿಯೋ ಆಕ್ಟಿವಿಟಿ ಆಗೋದು ಆ ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಇರುತ್ತಲ್ವಾ, ಅದು ಸ್ಟೇಬಲ್ ಆಗೋಕೆ ಟ್ರೈ ಮಾಡ್ತಾ ಇರುತ್ತೆ. ಹೀಗಾಗಿ ರೇಡಿಯೋ ಆಕ್ಟಿವಿಟಿ ಆಗತ್ತೆ. ಓಕೆನಾ? ಸೊ ಈ ರೇಡಿಯೋ ಆಕ್ಟಿವಿಟಿ ಅಂತ ಬಂದಾಗ 3 ಟೈಪ್ ಆಗತ್ತೆ. ಯಾವ್ದ 3 ಟೈಪ್ ಅಂತಂದ್ರೆ, ಆಲ್ಫಾ ಡಿಕೆ, ಬೀಟಾ ಡಿಕೆ, ಗಾಮಾ ಡಿಕೆ. ಆಲ್ಫಾ ಡಿಕೆ ನಲ್ಲಿ ಏನಾಗುತ್ತೆ? ಆಲ್ಫಾ ಪಾರ್ಟಿಕಲ್ ಹೊರಗಡೆ ಬರ್ತದೆ. ಆ ನ್ಯೂಕ್ಲಿಯಸ್ ಸ್ಟೇಬಲ್ ಆಗ್ಬೇಕಾದ್ರೆ, ಕೆಲವು ನ್ಯೂಕ್ಲಿಯಸ್ ಸ್ಟೇಬಲ್ ಆಗ್ಬೇಕಾದ್ರೆ ಆಲ್ಫಾ ಪಾರ್ಟಿಕಲ್ ಅನ್ನ ಎಮಿಟ್ ಮಾಡುತ್ತೆ. ಆಲ್ಫಾ ಪಾರ್ಟಿಕಲ್ ಅಂದ್ರೇನು? ಹೀಲಿಯಂ ನ ನ್ಯೂಕ್ಲಿಯಸ್ ನ ತರ ಇರುವಂತಹ ಪಾರ್ಟಿಕಲ್ಸ್, ಪಾಸಿಟಿವ್ ಚಾರ್ಜ್ ಇರುತ್ತೆ ಅದಕ್ಕೆ. ಸೊ ಕೆಲವು ನ್ಯೂಕ್ಲಿಯಸ್ ಗಳು ಸ್ಟೇಬಲ್ ಆಗಬೇಕಾದ್ರೆ ಆಲ್ಫಾ ಪಾರ್ಟಿಕಲ್ ಅನ್ನ ಎಮಿಟ್ ಮಾಡುತ್ತೆ. ಓಕೆನಾ? ಸೊ ಬೀಟಾ ಡಿಕೆ ಅಂತಂದ್ರೆ ಏನು ಅಲ್ಲ,
ಆ ನ್ಯೂಕ್ಲಿಯಸ್, ಕೆಲವು ನ್ಯೂಕ್ಲಿಯಸ್ ಸ್ಟೇಬಲ್ ಆಗಬೇಕಾದ್ರೆ ಬೀಟಾ ಪಾರ್ಟಿಕಲ್ಸ್ ಅನ್ನ, ಬೀಟಾ ರೇ ಅನ್ನ ಎಮಿಟ್ ಮಾಡುತ್ತೆ. ಸೊ ಆ ಬೀಟಾ ರೇ ನಲ್ಲಿರುವಂತದ್ದು ಏನಿರುತ್ತೆ ಬೀಟಾ ರೇ ನಲ್ಲಿ? ಬೀಟಾ ರೇ ನಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಇಲೆಕ್ಟ್ರಾನ್ಸ್ ಇರುತ್ತೆ, ಅಥವಾ ಪಾಸಿಟ್ರಾನ್ಸ್ ಇರುತ್ತೆ. ಏನು ಪಾಸಿಟ್ರಾನ್ಸ್ ಅಂದ್ರೆ? ಇಲೆಕ್ಟ್ರಾನ್ ಅಂತಂದ್ರೆ ಗೊತ್ತು ನಿಮ್ಗೆ, ಇಲೆಕ್ಟ್ರಾನ್ ಅನ್ನ ಎಮಿಟ್ ಮಾಡುತ್ತೆ. ಕೆಲವು ಇದು ಆಗ್ಬೇಕಾದ್ರೆ ಇಲ್ಲಿ ಆ ನ್ಯೂಕ್ಲಿಯಸ್ ನಿಂದನೇ ಇಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಯಾಕೆ ಅಂತ ನೀವು ಕಲಿಬೇಕಂದ್ರೆ ಅದು ಸ್ವಲ್ಪ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇತ್ತು. ಇಲೆಕ್ಟ್ರಾನ್ ಇಂದ ಹೇಗೆ ಇದು ಹೊರಗಡೆ ಬರುತ್ತೆ, ಸಾರಿ, ಆ ನ್ಯೂಕ್ಲಿಯಸ್ ನಿಂದ ಹೇಗೆ ಇಲೆಕ್ಟ್ರಾನ್ ಬರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ ಇರೋದು ಪ್ರೋಟಾನು ಮತ್ತೆ ನ್ಯೂಟ್ರಾನ್ ತಾನೆ, ಅದರಿಂದ ಹೆಂಗೆ ಬರುತ್ತೆ? ಸ್ವಲ್ಪ ನಿಮ್ಗೆ ವಿಚಿತ್ರ ಅನ್ಸ್ಬಹುದು. ಇದು ಆ ನ್ಯೂಕ್ಲಿಯಸ್ ನಿಂದನೇ ಇಲೆಕ್ಟ್ರಾನ್ ಬರ್ತಾ ಇರೋದು. ಇಲ್ಲಿ ಬೀಟಾ ರೇ ಬರೋದೆಲ್ಲ ಅದರಿಂದನೇ ಆಗೋದು. ಓಕೆನಾ? ಇಲೆಕ್ಟ್ರಾನ್ ಅಥವಾ ಪಾಸಿಟ್ರಾನ್ ಬರುತ್ತೆ. ಇಲೆಕ್ಟ್ರಾನ್ ಅಂದ್ರೆ ಏನು ಗೊತ್ತು? ಪಾಸಿಟ್ರಾನ್ ಅಂತಂದ್ರೆ ಇಲೆಕ್ಟ್ರಾನ್ ಅಷ್ಟೇ ಮಾಸ್ ಇರುತ್ತೆ, ಬಟ್ ಅದು ಪಾಸಿಟಿವ್ ಚಾರ್ಜ್ ಅನ್ನು ಹೊಂದಿರುವಂತ ಪಾರ್ಟಿಕಲ್ ಆಗಿರುತ್ತೆ. ಓಕೆನಾ? ಹೇಗೆ ನ್ಯೂಟ್ರಾನ್ ನಿಂದನೇ ಅಂದ್ರೆ ಒಂದು ನ್ಯೂಕ್ಲಿಯಸ್ ನಿಂದ ಹೇಗೆ ಇಲೆಕ್ಟ್ರಾನ್ ಬರೋದು? ಸ್ವಲ್ಪ ವಿಚಿತ್ರ ಅನ್ಸಿರ್ಬೋದು ನಿಮ್ಗೆ, ಬಟ್ ಬರುತ್ತೆ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಎಲ್ಲ ಇತ್ತು ಬುಕ್ ನಲ್ಲಿ, ಬಟ್ ಅದನ್ನ ತಿಂದು ಬಿಸಾಕಿದ್ದಾರೆ. ಸಪೋಸ್ ಮುಂದೆ ಇದೆ ಏನೋ, ನಾನು ಇಷ್ಟನ್ನು ಓದ್ಕೊಂಡಿದ್ದೇನೆ, ಮುಂದೆ ಓದ್ತಾ ರೆಕಾರ್ಡ್ ಮಾಡ್ತಾ ಹೋಗ್ತೇನೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಇರೋದು ಗಾಮಾ ಡಿಕೆ. ಆಲ್ಫಾ ಡಿಕೆ, ಬೀಟಾ ಡಿಕೆ, ಗಾಮಾ ಡಿಕೆ. ಆಲ್ಫಾ ಡಿಕೆ ನಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಹೊರಗಡೆ ಬರ್ತವೆ, ನ್ಯೂಕ್ಲಿಯಸ್ ಸ್ಟೇಬಲ್ ಆಗೋದಕ್ಕೋಸ್ಕರ ಆಲ್ಫಾ ಪಾರ್ಟಿಕಲ್ ಅನ್ನ ಎಮಿಟ್ ಮಾಡುತ್ತೆ. ಬೀಟಾ ಡಿಕೆ ಅಂತಂದ್ರೆ ನ್ಯೂಕ್ಲಿಯಸ್, ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಸ್ಟೇಬಲ್ ಆಗೋದಕ್ಕೋಸ್ಕರ ಬೀಟಾ ಪಾರ್ಟಿಕಲ್ ಅಂದ್ರೆ ಇಲೆಕ್ಟ್ರಾನ್ ಗಳ ಪುಂಜ ಅಥವಾ ಪಾಸಿಟ್ರಾನ್ ಗಳನ್ನ ಎಮಿಟ್ ಮಾಡುತ್ತೆ. ಸರಿನಾ? ಗಾಮಾ ಡಿಕೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಪಾರ್ಟಿಕಲ್ ಎಮಿಟ್ ಆಗಲ್ಲ, ಇಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಆಗುತ್ತೆ. ಎನರ್ಜಿ ರೇಡಿಯೇಷನ್ ರೂಪದಲ್ಲಿ ಎಮಿಟ್ ಆಗುತ್ತೆ. ಓಕೆನಾ? ಸೊ ಇದು ಎಮಿಟ್ ಮಾಡೋದು ರೇಡಿಯೇಷನ್ ಗಳನ್ನ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಗಳನ್ನ ಇದು ಎಮಿಟ್ ಮಾಡುತ್ತೆ. ಓಕೆ, 3 ಟೈಪ್ ಡಿಕೆ ಇದೆ, ಇದನ್ನ ಕರೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ಮತ್ತೆ ಈ 3 ಟೈಪ್ ಡಿಕೆ ಬಿಟ್ಟು ಇನ್ನು ಯಾವ ಟೈಪ್ ಇನ್ ಡಿಕೆನೂ ಆಗಲ್ಲ. ಓಕೆ, ಈ 3 ಟೈಪ್ ಇನ್ ಡಿಕೆ ಆಗೋದು. ಸೊ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಈ ಕೆಳಗಿನವುಗಳಲ್ಲಿ ಯಾವ ಡಿಕೆ ಪಾಸಿಬಲ್ಲೇ ಇಲ್ಲ ಅಂತ ಕೇಳ್ತಾರೆ. ಆಲ್ಫಾ ಡಿಕೆ, ಗಾಮಾ ಡಿಕೆ, ಬೀಟಾ ಡಿಕೆ ಅಂತ ಕೊಟ್ಟು ಇನ್ನೊಂದು ಯಾವ್ದೋ ಕೊಡ್ತಾರೆ, ಲೈಕ್ ಇನ್ಯಾವ್ದಾದ್ರು ಕೊಡ್ಬೋದು. ಸರಿನಾ? ಅದಿದೆ, ಅದೇ ರೀತಿದ ಒಂದು ಕ್ವಶನ್ ನಾನು ನೋಡಿದ್ದೀನಿ ನಿಮ್ ಕ್ವಶನ್ ಬ್ಯಾಂಕ್ ನಲ್ಲಿ, ಹೀಗಾಗಿ ಹೇಳ್ತಾ ಇರೋದು. ಇವಾಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅಂತ ನೋಡ್ತಾ ಹೋಗೋಣ. ಎಲ್ಲ ಇತ್ತು ಇದ್ರಲ್ಲಿ. ಈ ಆಲ್ಫಾ ಡಿಕೆ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇತ್ತು ನಾವೆಲ್ಲ ಓದ್ಬೇಕಾದ್ರೆ, ಇವಾಗ ಅದನ್ನ ರಿಮೂವ್ ಮಾಡಿದ್ದಾರೆ. ಬೀಟಾ ಡಿಕೆ ಬಗ್ಗೆನೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇತ್ತು, ಬಟ್ ಇವಾಗ ಅದನ್ನ ರಿಮೂವ್ ಮಾಡಿದ್ದಾರೆ. ಓಕೆನಾ? ಸೊ ಈ ರೀತಿಯಾಗಿ ರಿಮೂವ್ ಮಾಡ್ತಾ ಬಂದಿದ್ದಾರೆ. ಗಾಮಾ ಡಿಕೆ ಬಗ್ಗೆನೂ ಇತ್ತು, ಅದನ್ನು ರಿಮೂವ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದು ನ್ಯೂಕ್ಲಿಯರ್ ಎನರ್ಜಿ ಅಂತ ಬಂದಿದೆ. ಐ ಥಿಂಕ್ ಇದೇ ನಿಮ್ಮ ಲಾಸ್ಟ್ ಟಾಪಿಕ್ ಇಲ್ಲ? ಹೌದು, ಇದೇ ನಿಮ್ಮ ಲಾಸ್ಟ್ ಟಾಪಿಕ್. ಓಕೆನಾ? ನ್ಯೂಕ್ಲಿಯರ್ ಎನರ್ಜಿ ಅಂತ ಇದೆ. ನ್ಯೂಕ್ಲಿಯರ್ ಎನರ್ಜಿ ಅಂತಂದ್ರೆ ಆಟಮ್ ನ ನ್ಯೂಕ್ಲಿಯಸ್ ಏನಿರುತ್ತೋ ಅಲ್ಲಿರುವಂತ ಎನರ್ಜಿ. ಬರೀ ಬೈಂಡಿಂಗ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಫುಲ್ ನ್ಯೂಕ್ಲಿಯಸ್ ನಲ್ಲಿ ಇರುವಂತ ಟೋಟಲ್ ಎನರ್ಜಿ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇರೋದು. ಸೊ ಏನು ನ್ಯೂಕ್ಲಿಯರ್ ಎನರ್ಜಿ ಅಂತಂದ್ರೆ ನಿಮಗೆ ಗೊತ್ತಲ್ವಾ? ಆಟಮ್ ಬಾಂಬ್ ಗೊತ್ತು? ಆಟಮ್ ಬಾಂಬ್ ಅಥವಾ ನ್ಯೂಕ್ಲಿಯರ್ ಬಾಂಬ್ ಅಂತ ಸ್ಪೆಷಲ್ ಆಗಿ ಹೇಳ್ತಾರೆ. ನ್ಯೂಕ್ಲಿಯರ್ ಬಾಂಬ್ ಅದ್ರ ಬಗ್ಗೆ ಗೊತ್ತು? ಸೊ ಏನಾಗತ್ತೆ ಎನರ್ಜಿ? ಎಷ್ಟು ಎನರ್ಜಿ? ನ್ಯೂಕ್ಲಿಯರ್ ನಿಂದ ತೆಗೆದಿರುವಂತ ಎನರ್ಜಿ. ಬೇರೆ ಬೇರೆ ಪ್ರಾಸೆಸ್ ಇದೆ ಅದಕ್ಕೆ, ಅದ್ರ ಬಗ್ಗೆ ಐ ಥಿಂಕ್ ರಿಮೂವ್ ಮಾಡಿದಾರ, ಇಟ್ಟಿದಾರ ನಿಮ್ ಬುಕ್ ನಲ್ಲಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ರಿಮೂವ್ ಮಾಡಿದ್ದಾರೆ. ಸರಿ, ಅದು ರಿಮೂವ್ ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ನ್ಯೂಕ್ಲಿಯರ್ ಬಾಂಬ್ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಎತ್ಬಿಟ್ಟಿದಾರಪ್ಪ? ಇಲ್ಲ, ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಇಲ್ಲ. ಸಪೋಸ್ ನೀವೇನಾದ್ರೂ ಮತ್ತೆ ಬಾಂಬ್ ಗಿಮ್ ರೆಡಿ ಮಾಡ್ಬಿಟ್ರೆ ಅಂತ ತೆಗೆದ್ಬಿಟ್ಟಿದಾರೇನೋ. ಸರಿನಾ? ಸೊ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಮುಖ್ಯವಾಗಿ ನಾವು ಕಲಿಬೇಕಾಗಿರೋದು ನ್ಯೂಕ್ಲಿಯರ್ ಫಿಷನ್ ಅಂತಂದ್ರೇನು, ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ರೇನು ಅಂತ. ಸರಿನಾ? ಅದನ್ನ ಇವಾಗ ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. 3 ಮಾರ್ಕಿಗೆ ಅದರ ಡಿಫ್ರೆನ್ಸ್ ಬರೆಯೋದಕ್ಕೆ ನಿಮ್ಗೆ ಕೇಳಬಹುದು. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದ್ರ ಡಿಫ್ರೆನ್ಸ್ ಕೇಳ್ತಾರೆ, ಇದನ್ನ ಹೀಗೆ ಬರ್ಕೊಳ್ಳಿ. ಈ ಪಾಯಿಂಟ್ ಈ ಕಾಲಂ ಬರೆಯೋ ಅಗತ್ಯ ಇಲ್ಲ, ಇದು ಜಸ್ಟ್ ನಿಮ್ಗೆ ಪಾಯಿಂಟ್ಸ್ ನೆನಪಿರ್ಲಿ ಅಂತ ಈ ಕಡೆ ಕಾಲಂ ಬರಿತಾ ಇರೋದು. ಫಿಷನ್ ಅಂತಂದ್ರೇನು, ಫ್ಯೂಷನ್ ಅಂತಂದ್ರೇನು? ಫಿಷನ್ ಅಂತಂದ್ರೆ ಸಪರೇಟ್ ಆಗೋದು, ಫ್ಯೂಷನ್ ಅಂತಂದ್ರೆ ಸೇರ್ಕೊಳ್ಳೋದು. ಯಾರು ಸಪರೇಟ್ ಆಗ್ಬೋದು? ಹೆವಿ ನ್ಯೂಕ್ಲಿಯಸ್ ಇದ್ರೆ ಅವನು ಸಪರೇಟ್ ಆಗ್ತಾನೆ, ಇದಕ್ಕೆ ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಹೆವಿ ನ್ಯೂಕ್ಲಿಯಸ್ 2 ಪಾರ್ಟ್ ಆಗ್ಬೇಕಾದ್ರೆ ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚು ಪಾರ್ಟ್ಸ್ ಆಗ್ಬೇಕಾದ್ರೆ ಹೆವಿ ನ್ಯೂಕ್ಲಿಯೈ, ಒಂದು ಹೆವಿ ನ್ಯೂಕ್ಲಿಯಸ್ ಅನ್ನೋದು ಒಡೆದು ಪೀಸ್ ಆಗತ್ತೆ. ಅವಾಗ 2 ನ್ಯೂಕ್ಲಿಯಸ್ ಯಾವ ರೀತಿಯಾಗಿರ್ಬೇಕಾಯ್ತು? ಲೈಟ್ ವೇಟ್ ಇರ್ಬೇಕಾಯ್ತು. ಹೆವಿ ನ್ಯೂಕ್ಲಿಯಸ್ ಒಡೆದು 2 ಲೈಟ್ ವೇಟ್ ನ್ಯೂಕ್ಲಿಯೈ ಆಗಿ ಸ್ಪ್ಲಿಟ್ ಆಗುವಾಗ ಸಿಕ್ಕಾಪಟ್ಟೆ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನ ನಾವು ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಫ್ಯೂಷನ್ ಅಂತಂದ್ರೆ ಸೇರ್ಕೊಳ್ಳೋದು. ಹೆವಿ ನ್ಯೂಕ್ಲಿಯೈ ಬಂದು ಸೇರ್ಕೋತಾವ? ಇಲ್ಲ.
ಎರಡು ಲೈಟರ್ ನ್ಯೂಕ್ಲಿಯೈ ಬಂದು ಸೇರ್ಕೊಂಡು ಆವಾಗ ಅವು ನ್ಯೂಕ್ಲಿಯೈಗಳು ಸೇರ್ಕೊಳ್ಬೇಕಾದ್ರೆ ಅಗೇನ್ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಎರಡು ಲೈಟರ್ ನ್ಯೂಕ್ಲಿಯೈಗಳು ಸೇರ್ಕೊಂಡು ಹೆವಿ ನ್ಯೂಕ್ಲಿಯಸ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಇದನ್ನ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರ್ಕೋಬಹುದು. ಇಲ್ಲಿ ನ್ಯೂಕ್ಲಿಯೈ ಇನ್ವಾಲ್ವ್ಡ್. ಇಲ್ಲಿ ಫಿಷನ್ ನಲ್ಲಿ ಯಾವ ರೀತಿ ನ್ಯೂಕ್ಲಿಯೈಗಳು ಇನ್ವಾಲ್ವ್ ಆಗುತ್ತೆ? ಇಲ್ಲಿ ಹೆವಿ ನ್ಯೂಕ್ಲಿಯಸ್ ಇರುತ್ತೆ, ಹೌದಾ? ಹೆವಿ ನ್ಯೂಕ್ಲಿಯಸ್ ಇಲ್ಲಿರುತ್ತೆ. ಫ್ಯೂಷನ್ ಆಗುವಾಗ ನಮ್ಗೆ ಏನ್ ಬೇಕು? ಎರಡು ಲೈಟರ್ ನ್ಯೂಕ್ಲಿಯೈಗಳು ಬೇಕು ಫ್ಯೂಷನ್ ಆಗೋಕೆ. ಫ್ಯೂಷನ್ ಆಗೋಕೆ ಹೆವಿ ನ್ಯೂಕ್ಲಿಯೈ ಬೇಕು, ಯಾಕಂದ್ರೆ ಅದು ಒಡಿಬೇಕಲ್ವಾ, ಒಡೆದು ಎರಡು ಪಾರ್ಟ್ ಆಗ್ಬೇಕು. ಫ್ಯೂಷನ್ಗೆ ಲೈಟರ್ ನ್ಯೂಕ್ಲಿಯೈ ಬೇಕು, ಆ ಲೈಟರ್ ನ್ಯೂಕ್ಲಿಯೈ ಸೇರಿ ಹೆವಿ ನ್ಯೂಕ್ಲಿಯೈ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಲೈಟರ್ ನ್ಯೂಕ್ಲಿಯೈ, ಇದಕ್ಕೆ ಬೇಕಾಗಿರೋದು ಹೆವಿ ನ್ಯೂಕ್ಲಿಯೈ. ಕಂಡೀಷನ್ ರಿಕ್ವೈರ್ಡ್. ಫ್ಯೂಷನ್ ಆಗಬೇಕು ಅಂದ್ರೆ ಒಂದು ಹೆವಿ ನ್ಯೂಕ್ಲಿಯಸ್ ಇದೆ, ಅದು ಒಡೆದು ಎರಡು ಪೀಸ್ ಆಗಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ನ್ಯೂಕ್ಲಿಯಸ್ ತಗೊಂಡು ಅದಕ್ಕೆ ಹೊಡಿತೀವಿ. ಹಿಂಗ್ ಹೊಡೆದ್ರೆ ಆಗುದಿಲ್ಲ, ಸಿಕ್ಕಾಪಟ್ಟೆ ಸ್ಪೀಡ್ ನಲ್ಲಿ, ಸಿಕ್ಕಾಪಟ್ಟೆ ಹೈ ಸ್ಪೀಡ್ ನಲ್ಲಿ ಆ ನ್ಯೂಕ್ಲಿಯಸ್ ಹೊಡೆಯೋ ರೀತಿ ವ್ಯವಸ್ಥೆ ಇರುತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳಲ್ಲೆಲ್ಲ. ಸೊ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ನಮ್ಮ ಕಾರ್ವರ್ಕ್ ಕೈಗಾದಲ್ಲೆಲ್ಲ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನ್ಯೂಕ್ಲಿಯಸ್, ಹೆವಿ ನ್ಯೂಕ್ಲಿಯಸ್ ಇರುತ್ತಲ್ವಾ, ನ್ಯೂಟ್ರಾನ್ ಅನ್ನ ಇಟ್ಕೊಂಡು ಸ್ಪೀಡ್ ಆಗಿ ಅದಕ್ಕೆ ಹೊಡೆಯೋ ರೀತಿ ವ್ಯವಸ್ಥೆ ಆಗುತ್ತೆ. ಸ್ಪೀಡ್ ಆಗಿ ಯಾಕೆ ಹೊಡಿಬೇಕು? ಸ್ಪೀಡ್ ಆಗಿ ಯಾಕೆ ಹೊಡಿತೀವಿ ಅಂತಂದ್ರೆ ಆ ನ್ಯೂಟ್ರಾನ್ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಇರೋದಿಲ್ಲ ಬಿದ್ರೆ ನ್ಯೂಕ್ಲಿಯಸ್ ಅನ್ನ, ಹೆವಿ ನ್ಯೂಕ್ಲಿಯಸ್ ಅನ್ನ ಒಡೆಯೋದಕ್ಕೆ ಬೇಕಾಗಿರುವಷ್ಟು ಎನರ್ಜಿಯಲ್ಲಿ ಸಪ್ಲೈ ಆಗುತ್ತೆ. ಆವಾಗ ನ್ಯೂಕ್ಲಿಯರ್ ಒಡೆಯುತ್ತೆ, ನ್ಯೂಕ್ಲಿಯರ್ ಫಿಷನ್ ಆಗುತ್ತೆ. ಈ ನ್ಯೂಕ್ಲಿಯರ್ ಫ್ಯೂಷನ್ ಆಗಬೇಕು ಅಂತಂದ್ರೆ ಹೈ ಟೆಂಪರೇಚರ್ ಇರಬೇಕು. ಇಲ್ಲೇನಾಗಬೇಕು? ಇಲ್ಲಿ ನಮಗೆ ನ್ಯೂಟ್ರಾನ್ ಅನ್ನ ಹೈ ಸ್ಪೀಡ್ ನಲ್ಲಿ ಎಸೆಯುವ ವ್ಯವಸ್ಥೆ ಇರಬೇಕು. ಬಟ್ ಇಲ್ಲೇನಿರ್ಬೇಕಂದ್ರೆ ಹೈ ಟೆಂಪರೇಚರ್ ಇರಬೇಕು. ಹೈ ಟೆಂಪರೇಚರ್ ನಲ್ಲಿ ಆ ನ್ಯೂಕ್ಲಿಯಸ್, ಲೈಟರ್ ನ್ಯೂಕ್ಲಿಯಸ್ ಬಂದು ಸೇರ್ಕೊಳ್ಳೋ ರೀತಿಯ ವ್ಯವಸ್ಥೆ ಇರುತ್ತೆ. ಓಕೆನಾ? ಕಂಡೀಷನ್ ರಿಕ್ವೈರ್ಡ್ ಆಯ್ತು. ಅಪ್ಲಿಕೇಶನ್ಸ್, ಫಿಷನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ನ್ಯೂಕ್ಲಿಯರ್ ಫಿಷನ್ ನಿಂದ ನಾವು ಎಲ್ಲೆಲ್ಲಿ ಎನರ್ಜಿ ಉತ್ಪಾದಿಸ್ತೀವಿ? ಈಗಷ್ಟೇ ಹೇಳಿದೆ, ಕೈಗಾ ಪವರ್ ಪ್ಲಾಂಟ್ ನಲ್ಲಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲೆಲ್ಲ ಆಗೋದು ಈ ವ್ಯವಸ್ಥೆಯಿಂದ ಅಲ್ಲಿ ವಿದ್ಯುತ್ ಅನ್ನು ಉತ್ಪಾದಿಸಲಾಗುತ್ತೆ. ಹಾಗೆ ಈ ಆಟಮ್ ಬಾಂಬ್ ಎಲ್ಲ ಮಾಡ್ತಾರೆ, ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಮಾಡ್ತಾರಲ್ವಾ, ಅಲ್ಲೂ ಇದೇ ನಡೆಯೋದು. ಸರಿನಾ? ನ್ಯೂಕ್ಲಿಯರ್ ಫ್ಯೂಷನ್ ಎಲ್ಲಾಗತ್ತೆ? ಸ್ಟಾರ್ ಗಳಲ್ಲಿ ಆಗತ್ತೆ, ಸನ್, ಸೂರ್ಯನಲ್ಲಿ ಆಗತ್ತೆ.